2 ದಿನಗಳ ಹಾಸನ ಸಾಹಿತ್ಯೋತ್ಸವ 2025 2ನೇ ದಿನದ 7ನೇ ಗೋಷ್ಠಿಯಲ್ಲಿ ನಾವಿದ್ದೇವೆ. ಈ ಗೋಷ್ಠಿ ಕವಿತಾ ಸಮಯ ಬಹಳ ಮುಖ್ಯವಾದಂತಹ ಒಂದು ಗೋಷ್ಠಿ. ಕಾವ್ಯ ನಿರಂತರ ಇರುವಿಕೆ ಅಲ್ಲ, ಆಗುವಿಕೆ ಅಂತೇಳಿ ನಾವು ಪರಿಭಾವಿಸ್ತೇವೆ. ಮೀಮಾಂಸೆಯ ದೃಷ್ಟಿಯಲ್ಲಿ ಧ್ವನಿ ಮತ್ತು ದರ್ಶನ, ಶರೀರ ಮತ್ತು ಆತ್ಮ ಮುಂತಾಗಿ ಮಾತನಾಡ್ತೇವೆ. ಕಾವ್ಯವನ್ನು ಓದುವುದು ಅಂತಂದರೆ ಬರೀ ಸುಮ್ಮನೆ ಓದುವಂಥದ್ದು ಕಾವ್ಯ ವಾಚನ ಆಗಲಾರದು. ಅದಕ್ಕೊಂದು ಕೆಲವೊಂದು ಮಾದರಿಗಳಿದ್ದಾವೆ. ಆ ಮಾದರಿಗಳನ್ನು ಅನುಸರಿಸಿ ಕಾವ್ಯದ ಧ್ವನಿ ಪ್ರಾಯಶಃ ನಮಗೆ ಆ ಕಾವ್ಯವನ್ನು ಓದಿದಾಗಲೇ ಆ ಕಾವ್ಯದ ಧ್ವನಿ ನಮಗೆ ಅರ್ಥವಾಗಬೇಕು. ಅನಂತರದಲ್ಲಿ ದರ್ಶನಕ್ಕೆ ಭಾಳ ಸರಳವಾಗುವಂಥದ್ದು. ಹಾಗಾಗಿ ಈ ಕವಿತಾ ಸಮಯದ ಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ತಮಿಳ್ ಸೆಲ್ವಿ ಮೇಡಮ್ ಅವರನ್ನು ನಾನು ಈ ಗೋಷ್ಠಿಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಬ್ಬರು ಈ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾನಸಿ ಸುಧೀರ್ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಗೋಷ್ಠಿಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಮಾತನಾಡೋಣ. ಸಂಪನ್ಮೂಲ ವ್ಯಕ್ತಿಗಳ ಸಂಕ್ಷಿಪ್ತವಾದಂತಹ ಪರಿಚಯವನ್ನು ತಮ್ಮ ಮುಂದೆ ಮಾತನಾಡ್ತೇನೆ. ತಮಿಳ್ ಸೆಲ್ವಿ ಮೇಡಮ್ ಹೇಳಿದರು, ನನ್ನ ಪರಿಚಯವೇ ಬೇಡ, ಹೆಚ್ಚು ಸಮಯವನ್ನು ಕೊಟ್ಟರೆ ನಾನು ಈ ಗೋಷ್ಠಿಯನ್ನು ಸದ್ಬಳಕೆ ಮಾಡ್ಕೊಳ್ತಾರೆ ಅಂತೇಳಿ. ಆದರೂ ಕೂಡ ನಮ್ಮ ಜವಾಬ್ದಾರಿಕೆ ಮಾಡಬೇಕಾಗಿದೆ. ಪ್ರಾಯಶಃ ತಮಿಳ್ ಸೆಲ್ವಿ ಮೇಡಮ್ ಎಲ್ರಿಗೂ ಕೂಡ ಪರಿಚಯ ಇರೋಂಥವರು. ಮದ್ರಾಸ್ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಭಾಳ ಮುಖ್ಯವಾಗಿ ಅಧ್ಯಯನ, ಅಧ್ಯಾಪನ ಮತ್ತು ಸಂಶೋಧಕಿಯಾಗಿ ಬೌದ್ಧಿಕ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಮ್ಮ ನಡುವಿನ ಅಪರೂಪದ ಸಂಶೋಧಕಿ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದು ಹಂಪಾ ನಾಗರಾಜವರ ಮಾರ್ಗದರ್ಶನದಲ್ಲಿ ಗಂಗರ ಶಾಸನಗಳು ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯಕ್ಕೆ PhD ಪದವಿಯನ್ನು ಪಡೆದುಕೊಂಡಂತಹ ಶ್ರೀಯುತರು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ತಮಿಳು ಕೆಲಸವನ್ನು ನಿರ್ವಹಿಸ್ತಾ ತಮಿಳು ಮತ್ತು ಕನ್ನಡದ ಸಾಹಿತ್ಯದ ನಡುವಿನ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನೂರಾರು ವಿಚಾರ ಸಂಕಿರಣಗಳಲ್ಲಿ ದೇಶ ವಿದೇಶಗಳಲ್ಲಿ ಕನ್ನಡ ಪರವಾದ, ಸಾಹಿತ್ಯದ ಪರವಾದ, ತಮಿಳು ಮತ್ತು ಕನ್ನಡದ ನಡುವಿನ ಕೊಂಡಿಯಾಗಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರುವಂತಹ ಭಾಳ ಅಪರೂಪದ ಚಿಂತಕಿ. ಇವರು ನಾನು ಅವನಲ್ಲ ಅವಳು ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿರುವಂಥದ್ದು. ಈ ಅನುವಾದಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಶ್ರೇಷ್ಠ ಅನುವಾದಕೀಯ ಪ್ರಶಸ್ತಿ ಬಂದಿರುವಂಥದ್ದು. ಅದ ನಂತರದಲ್ಲಿ ಸಿನಿಮಾ ಆಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದೆ. ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿರುವಂತಹ ತಮಿಳ್ ಸೆಲ್ವಿ ಮೇಡಮ್ ನಮ್ಮ ಜೊತೆ ಇರುವಂಥದ್ದು ನಮಗೆಲ್ಲ ಬಹಳ ಹೆಮ್ಮೆ ಸಂಗತಿ. ಹಾಗಾಗಿ ಅವರನ್ನು ಮತ್ತೊಮ್ಮೆ ಸ್ವಾಗತ. ಮತ್ತೊಬ್ಬರು ನಮ್ಮ ನಡುವೆ ಇರುವಂಥವರು ಮಾನಸಿ ಸುಧೀರ್ ಮೇಡಮ್ ಅವರು. ಪ್ರಾಯಶಃ ಎಲ್ಲರೂ ಕೂಡ ಕೇಳಿದಿರಿ, ಅಪ್ಪನು ಮಾಡಿದ ಚೌತಿ, ಆನೆಯ ಮುಖ, ಆಂಗಿಕ ಅಭಿನಯದ ಮೂಲಕ. ಅಂದರೆ ಕಾವ್ಯ ಆಯಾಯ ಕಾಲಘಟ್ಟಕ್ಕೆ ಓದುವಿನ ವಿನ್ಯಾಸಗಳನ್ನು ಮತ್ತು ಆ ಸ್ವರೂಪಗಳನ್ನು ಹೇಗೆ ಬದಲಾಯಿಸ್ಕೊಳ್ಬೋದು, ಆ ಕಾಲಕ್ಕೆ ಹೇಗೆ ಮುಖಾಮುಖಿಯಾಗಿ ಕಾವ್ಯವನ್ನು ವರ್ತಮಾನಕ್ಕೆ ನಾವು ತೆರೆದಿಡ್ಬೋದು ಅನ್ನೋದಕ್ಕೆ ಬಹಳ ಅಪರೂಪವಾದಂತಹ ನಿದರ್ಶನ ಮಾನಸಿ ಸುಧೀರ್ ಮೇಡಮ್ ಅವರು. ಪ್ರಾಯಶಃ ನಿಮಗೆ ಇನ್ನೊಂದು ಹೆಸರು ಹೇಳಿದರೆ ತಕ್ಷಣ ಪರಿಚಯ ಆಗ್ತದೆ. ಕಾಂತಾರದ ಕಮಲಕ್ಕ ಅಂತಂದರೆ ನಿಮ್ಮೆಲ್ರಿಗೂ ಕೂಡ ಅವರು ಗೊತ್ತಿದೆ. UI ಸಿನಿಮಾದಲ್ಲಿ ಅನೇಕ ಚಲನಚಿತ್ರ ಕಲಾವಿದೆಯಾಗಿ, ನೃತ್ಯಗಾರ್ತಿಯಾಗಿ ಬೇರೆ ಬೇರೆ ನೆಲೆಯಲ್ಲಿ ಕನ್ನಡದನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ನಮ್ಮ ನಡುವಿನ ವಿಶೇಷವಾದಂತಹ ಆಧುನಿಕ ಕಾಲಘಟ್ಟದ ಕಾವ್ಯಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಂತಹ ಬಹುಮುಖ ಪ್ರತಿಭೆ ನಮ್ಮ ನಡುವೆ ಇದೆ. ಹಾಗಾಗಿ ಸಂಪೂರ್ಣವಾದಂತಹ ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡ್ತಾ ಇದ್ದೀನಿ. ಈಗ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಕಾವ್ಯಗಳನ್ನು ಓದುವ ಕ್ರಮ, ಅದನ್ನು ಅನ್ವಯಿಸುವಂತಹ ಸಾಧ್ಯತೆಗಳು ಹೇಗೆ ಅನ್ನೋದನ್ನು ಕುರಿತು ಅವರು ಮಾತನಾಡ್ತಾರೆ. ಯಾಕೆಂದರೆ ಪಂಪ ಅಭಿಮಾನದಿಂದ ಆರಂಕುಶವಿಟ್ಟೊಡಂ ಅನ್ನುವಂತಹ ಮಾತನ್ನು ಹೇಳಿದ ಹಾಗೆಯೇ ಒಹೊಲಗಿಸಿ ಬಾಳುವುದು ಕಷ್ಟಂ ಈ ಇಳಾದಿನಾಥರಂ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಆ ಎರಡನ್ನೂ ಕೂಡ ನಾವು ಒಂದೇ ಧ್ವನಿಯಲ್ಲಿ ಓದಲಿಕ್ಕೆ ಸಾಧ್ಯ ಇಲ್ಲ, ಭಿನ್ನತೆ ಇದೆ. ಹಾಗಾಗಿ ಅಂತಹ ನೆಲೆಯಲ್ಲಿ ಆ ಕವಿತಾ ಸಮಯದ ಸಂಪೂರ್ಣವಾದ ಸದುಪಯೋಗವನ್ನು ನಾವು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.
ಈ ಸಾಹಿತ್ಯೋತ್ಸವದಲ್ಲಿ ಕವಿತಾ ವಾಚನಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದ ಗೋಷ್ಠಿಯನ್ನು ಇಟ್ಟಿರೋದು ತುಂಬ ಸಂತೋಷ. ಇತ್ತೀಚಿನ ದಿನಗಳಲ್ಲಿ ಓದುವಿಕೆನೇ ಕಡಿಮೆ ಆಗ್ತಾ ಇದೆ, ಓದುವ ಕ್ರಮ ಕೂಡ ಬದಲಾಗ್ತಿದೆ ಎನ್ನುವ ಮಾತುಗಳನ್ನು ಇಷ್ಟೊತ್ತು ನಾವು ಕೇಳಿದ್ವಿ. ಗದ್ಯವನ್ನು ಓದುವವರ ಸಂಖ್ಯೆನೇ ಕಡಿಮೆ ಆಗ್ತಾ ಇರುವ ದಿನಗಳಲ್ಲಿ ಕವನವನ್ನು, ಅದರಲ್ಲೂ ಪ್ರಾಚೀನ ಕಾವ್ಯಗಳನ್ನು ಓದುವವರ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಅದನ್ನು ಹೇಗೆ ಓದಬೇಕು ಎನ್ನುವುದನ್ನು ನಮ್ಮ ಮಕ್ಕಳಿಗೆ ನಾವು ಸರಿಯಾದ ಕ್ರಮದಲ್ಲಿ ಹೇಳ್ಕೊಡದೇ ಇರೋದು ಕೂಡ ಒಂದು ಕಾರಣ ಅಂತೇಳಿ ನನಗನ್ಸುತ್ತೆ. ಹಾಗಾಗಿ ಹೇಗೆ ಓದಬಹುದು ಇದನ್ನು, ಎಲ್ಲ ಪದ್ಯಗಳನ್ನು ಕೂಡ ಅಂತನ್ನೋದನ್ನು ಒಂದು ಮಾದರಿಗೋಸ್ಕರ ಕೆಲವಷ್ಟು ಕವನಗಳನ್ನು ಮತ್ತು ಕಾವ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. ನನಗೆ ಕೊಟ್ಟಿರುವ ಅರ್ಧ ಗಂಟೆಯ ಸಮಯದಲ್ಲಿ ಒಂದು 10 ನಿಮಿಷ ಹೊಸಗನ್ನಡ ಕವನ, ಒಂದು 10 ನಿಮಿಷ ನಡುಗನ್ನಡ ಪದ್ಯಗಳು, ಇನ್ನೊಂದು 10 ನಿಮಿಷ ಹಳಗನ್ನಡದ ಪದ್ಯಗಳನ್ನು ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದು ನಿತ್ಯೋತ್ಸವದ ಕವಿ KS ನಿಸಾರ್ ಅಹ್ಮದ್ ಅವರ ಅಮ್ಮ ಆಚಾರ ನಾನು. ಕವನದ ಹೆಸರು ಅಮ್ಮ ಆಚಾರ ನಾನು. ನಾವೆಷ್ಟೇ ಆಧುನಿಕರಾಗಿದ್ದರೂ ವಿದ್ಯಾವಂತರಾಗಿದ್ದರೂ ನಮ್ಮ ಮನಸ್ಸಿನ ಒಳಗಡೆ ಆ ಪರಂಪರೆ ಮತ್ತು ಸಂಪ್ರದಾಯದ ಕೆಲವು ಭಾವನೆಗಳು ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ವ್ಯಕ್ತಪಡಿಸುವ ಕವನ ಅಮ್ಮ ಆಚಾರ ನಾನು. ನನ್ನ ಮದುವೆಗೆ ಮುಂಚೆ ಕವಿ ಹೇಳ್ತಾ ಇರೋದು, ನನ್ನ ಮದುವೆಗೆ ಮುಂಚೆ 10 ಹೆಣ್ಣುಗಳನ್ನು ನೋಡಿ ನಮ್ಮಮ್ಮ ಒಬ್ಬೊಬ್ಬರನ್ನು ತನ್ನ ಒಪ್ಪಿಗೆಯ ಒರೆಯಲ್ಲಿ ಅರೆದು, ಅವಳು ಹಾಗೆ ಇವಳು ಹೀಗೆ ಅವಳಿಗಿಂತ ವಾಸಿಕಾಗೆ, ಅವಳು ಹಾಗೆ ಇವಳು ಹೀಗೆ ಅವಳಿಗಿಂತ ವಾಸಿಕಾಗೆ, ಆಕೆ ಎಲ್ಲ ಸರಿ ಆದರೆ ಉದ್ದ ನಾಲಿಗೆ, ಆಕೆ ಎಲ್ಲ ಸರಿ ಆದರೆ ಉದ್ದ ನಾಲಿಗೆ, ಒಬ್ಬಾಕೆ ಲಂಕಿಣಿ ಇನ್ನೊಬ್ಬಾಕೆ ಜಿರಾಫಿಣಿ, ಒಬ್ಬಳು ನಿಂತರೆ ಬೆದರು ಬೊಂಬೆಯ ತರಹ ಇನ್ನೊಬ್ಬಳ ಹಲ್ಲು ಮಕ್ಕಳ ಬರಹ ಎಂದು ಎಲ್ಲರಿಗೂ ಹಚ್ಚಿ ಬಿರಿದು ಬಹಳ ದಿನ ಅವಿವಾಹಿತನಾಗಿಯೇ ಉಳಿದೆ, ಅಮ್ಮನನು ಮನಸಾರ ಹಳಿದೆ. ಅಮ್ಮ ಕಟ್ಟ ಸಂಪ್ರದಾಯಸ್ಥೆ, ಕುರಾನು ನಮಾಜು ರಂಜಾನಿನ ಉಪವಾಸ ಧಾರ್ಮಿಕಾಚರಣೆಗಳಲ್ಲಿ ಹೇಳತೀರದ ಆಸ್ತೆ. ಬೀದಿಯಲ್ಲಿ ಬುರ್ಕಾ ತೊಡದೆ ಹಾದು ಹೋಗುವ ನಮ್ಮವರ ಹೆಣ್ಣುಗಳ ಕಂಡು ಕಿಡಿಕಿಡಿಯಾಗಿ ಹೆಚ್ಚು ಕಲಿತ ಬಜಾರಿಗಳ ಹಣೆ ಬರಹವೇ ಇಷ್ಟು. ಬುರ್ಕಾ ತೊಡದೆ ಗಂಡಸರೆದುರು ಮೈ ಪ್ರದರ್ಶಿಸುವ ಗಂಡ ಬೀರಿಗಳು ಗಂಡಂದಿರ ಜೊತೆ ಬಾಳಿಯಾರೆ, ಇಂತಹವರನ್ನು ನನ್ನ ಮಗನಿಗೆ ಎಂದೂ ತಾರೆ. ಗಂಡಸರೆದುರು ಮೈ ಪ್ರದರ್ಶಿಸುವ ಗಂಡ ಬೀರಿಗಳು ಗಂಡಂದಿರ ಜೊತೆ ಬಾಳಿಯಾರೆ, ಇಂತಹವರನ್ನು ನನ್ನ ಮಗನಿಗೆ ಎಂದೂ ತಾರೆನೆಂದು ಪ್ರತಿಜ್ಞಿಸಿ ಸದಾ ಬುರ್ಕಾ ತೊಡುವ ಕರಡಿಯನ್ನು, ಆಧುನಿಕ ವಿದ್ಯಮಾನಗಳ ಕಂಡರಿಯದ ಕುರುಡಿಯನ್ನು, ಹಳ್ಳಿ ಮೊದ್ದನ್ನು ಮೆಚ್ಚಿ ನನ್ನ ಕೇಳಿದಾಗ ನಾನು ಬೆಚ್ಚಿ ಖುದ್ದಾಗಿ ನೋಡಿ ಓದಿದ ವಿದ್ಯಾವಂತೆಯ ಕೈ ಹಿಡುವೆನು ಎಂದಾಗ, ಓದಿದವರು ಹಾಳಾಗ ನಾನೇನು ಓದಿದ್ದೇನೋ ಪೆದ್ದ, ಮದುವೆಗೆ ಮುಂಚೆ ಹುಡುಗ ಹೆಣ್ಣು ನೋಡುವುದು ಧರ್ಮ ನಿಷಿದ್ಧ ಎಂದು ನನ್ನ ಬಾಯಿ ಮುಚ್ಚಿಸಿದಳು, ತನ್ನ ಮೇಲಿನ ನನ್ನ ಜಿಗುಪ್ಸೆ ಹೆಚ್ಚಿಸಿದಳು. ಅಪ್ಪ ಉದಾರಿ, ಮಗ ತಾನೇ ನೋಡಿಕೊಳ್ಳಲಿ ತನ್ನ ಭವಿಷ್ಯದ ದಾರಿ, ನಾವೇಕೆ ಆಗುವುದು ತಡೆ, ಹೆತ್ತವರು ಆ ಯೋಚನೆಯ ಬಿಟ್ಟು ಬಿಡುವೆ ಎಂದಾಗ, ಅಮ್ಮ ಗಳಗಳ ಅತ್ತು ಅನ್ನ ನೀರು ಬಿಟ್ಟು ಉರುಳು ಬಾವಿ ಬೆಂಕಿಗಳ ಉಚ್ಚರಿಸಿದಾಗ ತೆಪ್ಪಗಾದೆ. ಅಮ್ಮ ಅನ್ನ ನೀರು ಬಿಟ್ಟು ಗಳಗಳ ಅತ್ತು ಉರುಳು ಬಾವಿ ಬೆಂಕಿಗಳ ಉಚ್ಚರಿಸಿದಾಗ ತೆಪ್ಪಗಾದೆ. ಅಪ್ಪ ಅಮ್ಮನ ಕೋಪ ಹಠ ಕಂಡವರು ಹಾಗೆ ಲೋಕ ಕಂಡವರು. ವಿಪರೀತಕ್ಕೆ ಬಂತು ತಗಾದೆ ಎನ್ನಿಸಿ ಸರಿ ನಿನ್ನಿಷ್ಟ ಎಂದರು. ಆದರೆ ರಾತ್ರಿ ಇಡೀ ಕೋಣೆಯ ದೀಪ ಉರಿಸಿ ಸಿಗರೇಟು ಹಚ್ಚಿ ಶತಪಥಿಸಿ ಒಳಗೊಳಗೇ ನೊಂದರು. ಕೆಲ ದಿನಗಳ ನಂತರ ಅಮ್ಮನಿಗೆ ಜ್ಞಾನೋದಯವಾದಂತೆನ್ನಿಸಿ, ಸರಿ ನಿನ್ನಿಷ್ಟದಂತೆ ಓದಿದವಳನ್ನೇ ಮದುವೆಯಾಗಪ್ಪ, ನಿನ್ನಿಷ್ಟದಂತೆ ಓದಿದವಳನ್ನೇ ಮದುವೆಯಾಗಪ್ಪ ಎಂದಾಗ, ಅಪನಂಬಿಕೆಯೊಂದಿಗೆ ಅಚ್ಚರಿಯೊಂದಿಗೆ ಖುಷಿಯೊಂದಿಗೆ ಭಯ ಬೆಳೆದು ಕೈ ತೊಳೆದು ಎದ್ದೆ ಬೇಗ. ಆ ಡಬಲ್ ಪದವೀಧರೆಯ ಭಾವಚಿತ್ರವನ್ನು ಇಡೀ ದಿನ ನೆಟ್ಟು ಕಣ್ಣ
ತೂಗಿ ಅಳೆದು ವಿಳಾಸ ತಿಳಿದು ಹತ್ತಿರದಲ್ಲೇ ಹೋಗಿ ಕಂಡು ಮೆಚ್ಚಿ ನಿಶ್ಚಿತಾರ್ಥ, ಶಾಸ್ತ್ರ, ಮದುವೆ ಎಲ್ಲ ಮುಗಿಯಿತು. ಮನಸ್ಸು ಅಮ್ಮನಿಗೆ ಮೌನದಲ್ಲೇ ಕೈ ಮುಗಿಯಿತು. ಮೊದಲ ಸಲ ತಿರುಗಾಡಲು ಹೊರಟಾಗ ನನ್ನವಳು ತೋಳಿಲ್ಲದ ರವಿಕೆ ತೊಟ್ಟು ಭಾರೀ ಸೀರೆಯನ್ನು ಸೊಂಟದ ಕೆಳಗೆ ನಾಜೂಕಾಗಿ ಉಟ್ಟು, ಕಾಲಿಗೆ ಹೈಹೀಲ್ಡ್ ಕೆರ, ಕೊರಳಿಗೆ ಚಿನ್ನದ ಸರ, ಕಿವಿಗೆ ಬೆರಳಿಗೆ ಉಂಗುರ ತೊಟ್ಟು, ಲಿಪ್ಸ್ಟಿಕ್ ರೋಸ್ ಪೌಡರ್ ಬಳಿದು ದೃಷ್ಟಿ ಬೊಟ್ಟಿಟ್ಟು ಎಡಬೈ ತಲೆ ತೆಗೆದು ಹೆರಳ ಗೋಪುರದಲ್ಲಿ ಕೂದಲ ಬಿಗಿದು ಕಟ್ಟಿ ಇನ್ನೇನು ಹೊಸ್ತಿಲು ದಾಟಬೇಕು, ಆಗ ಬಂದೆ ತಡೆಯಿರಿ ಎಂದು ಒಳಗೋಡಿ ಬಂದು ನಡೆಯಿರಿ ಎಂದಾಗ ತಲೆ ಸುತ್ತಿ ನಾಲಿಗೆ ಬತ್ತಿ ನಾನಾದೆ ಮೂಕ. ನೋಡಿದರೆ ಹುಟ್ಟಿದ್ದಳು ನಮ್ಮಮ್ಮನ ಬುರ್ಖ. ಮುಂದಿನ ಕವಿತೆ ಕೆ.ವಿ. ತಿರುಮಲೇಶ್ ಅವರ ಇದ್ದಿಲಂಗಡಿಯ ಪೆಂಟಯ್ಯ. ಇದ್ದಿಲಂಗಡಿ ಬಹುಶಃ ಇವತ್ತಿನ ಕಾಲದ ಮಕ್ಕಳಿಗೆ ಇದ್ದಿಲಂಗಡಿ ಅಂತ ಏನು ಅಂತ ಗೊತ್ತಿರೋಕ್ಕೆ ಚಾನ್ಸಸ್ ಇಲ್ಲ. ನಮ್ಮ ಜನ್ರೇಷನ್ ಅವ್ರಿಗೆ ವರ್ಗೂ ಮೋಸ್ಟ್ಲಿ ಸೌದೆ ಅಂಗಡಿಗಳು, ಇದ್ದಿಲಂಗಡಿಗಳೆಲ್ಲ ಭಾಳ ಚೆನ್ನಾಗಿ ಪರಿಚಯ. ಈ ಗ್ಯಾಸ್ ಒಲೆ ಬಂದ ಮೇಲೆ ಈ ಸೌದೆ ಅಂಗಡಿಗಳು ಬಿಟ್ಟೋಯ್ತು. ಆ ಕಾಲದಲ್ಲಿ ಇದ್ದಿಲನ್ನೇ ಮಾರ್ತಾಯಿದ್ರು, ಅದನ್ನೇ ತೆಗೆದುಕೊಂಡೋಗಿ ಮನೇಲಿ ಎಲ್ಲರೂ ಅಡುಗೆಗೆ ಸೌದೆನೇ ಉಪಯೋಗಿಸ್ತಾ ಇದ್ದಿದ್ದು. ತಿರುಮಲೇಶ್ ಅವರು ಆ ಇದ್ದಿಲಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಬಡ ವ್ಯಕ್ತಿಯ ಬಗ್ಗೆ ಬರೀತಾರೆ. ಇದ್ದಿಲಂಗಡಿಯ ಪೆಂಟಯ್ಯನ ಬಳಿ ಇದ್ದುದು ಒಂದೇ ಒಂದು ಅಂಗಿ. ಗಿರಾಕಿಗಳಿಗೆ ಇದ್ದಿಲು ಸಪ್ಲೈ ಮಾಡುವಾಗಲೂ, ರಾತ್ರಿ ನಿದ್ದೆ ಮಾಡುವಾಗಲೂ, ಮಾರುಕಟ್ಟೆಗೆ ಹೋಗುವಾಗಲೂ ಒಂದೇ ಅಂಗಿ. ಇದರಿಂದ ಬೇಸರಗೊಂಡ ಪೆಂಟಯ್ಯ ಕಾಸಿಗೆ ಕಾಸು ಸೇರಿಸಿ, ಕಾಸಿಗೆ ಕಾಸು ಸೇರಿಸಿ ಖರೀದಿಸಿದ ತನ್ನ ಅನೇಕ ದಿನಗಳ ಆಸೆಯಂತೆ ಒಂದು ಹೊಸ ಅಂಗಿ. ಎಂದೋ ಹೋಗಬೇಕು ಎಂದುಕೊಂಡಿದ್ದ ಅಡವಿ ರಾಮುಡು ಚಿತ್ರಕ್ಕೆ ಈ ಸಂಜೆಯೇ ಹೋಗಿಬಿಡುವುದು ಎಂದು ನಿರ್ಧರಿಸಿಕೊಂಡ. ಅಡವಿ ರಾಮುಡು ಚಿತ್ರ ಬಂದ ಸಂದರ್ಭದಲ್ಲಿ ಬರೆದಿರೋ ಪದ್ಯ. ಎಂದೋ ಹೋಗಬೇಕು ಎಂದುಕೊಂಡಿದ್ದ ಅಡವಿ ರಾಮುಡು ಚಿತ್ರಕ್ಕೆ ಈ ಸಂಜೆಯೇ ಹೋಗಬೇಕು ಎಂದುಕೊಂಡ. ಹೊಸ ಬಿಳಿ ಅಂಗಿ. ಮುಟ್ಟಿದರೆ ಎಲ್ಲಿ ಮಾಯುತ್ತದೋ, ತೊಟ್ಟರೆ ಇಸ್ತ್ರಿ ಮಾಡಿದ ಗೆರೆಗಳು ಮುರಿಯುತ್ತದೋ ಎಂದುಕೊಂಡೇ ತೊಟ್ಟುಕೊಂಡು ಹೊರಟ. ಇದ್ದಿಲಂಗಡಿಯ ಪಕ್ಕದಿಂದಲೇ ನಡೆದು ಹೋದ. ಇದ್ದಿಲಂಗಡಿಗೂ ತನಗೂ ಏನೇನೋ ಸಂಬಂಧವೇ ಇಲ್ಲದಂತೆ ನಡೆದು ಹೋದ. ಇನ್ನೇನು ಗೆದ್ದೆ. ಇದ್ದಿಲಂಗಡಿಯ ಪಕ್ಕದಿಂದಲೇ ನಡೆದು ಹೋದ. ಇನ್ನೇನು ಗೆದ್ದೆನೆನ್ನುವಷ್ಟರಲ್ಲಿ ಎದುರಾದದ್ದು ಬೇರೇನೂ ಅಲ್ಲ, ಪೊಲೀಸ್ ಪಟೇಲನ ಮನೆಗೆ ಸರಬರಾಜು ಮಾಡಬೇಕಾಗಿದ್ದ ಇದ್ದಿಲ ಸಂಗತಿಯನ್ನೇ ಮರೆತದ್ದು ಆಗ ನೆನಪಾಯಿತು. ಅಂದಿನಿಂದ ಯಾತಕ್ಕೆ ಆ ಕ್ಷಣದಿಂದ ಪೆಂಟಯ್ಯನ ಅಂಗಿ ಎಂದೂ ಬಿಳಿಯದಾಗಿರಲಿಲ್ಲ. ಎ.ಕೆ. ರಾಮಾನುಜಂ ಅವರ ಅಂಗುಲ ಹುಳುವಿನ ಪರಕಾಯ ಪ್ರವೇಶ. ಕನ್ನಡದ ಅತ್ಯಂತ ಪ್ರಸಿದ್ಧ ಮತ್ತು ಹಿರಿಯ ಕವಿ ರಾಮಾನುಜಂ ಅವರು ಅಮೆರಿಕದಲ್ಲಿ ಕೇಳಿದ ಮಕ್ಕಳ ಕಥೆ ಒಂದರಲ್ಲಿ ಒಂದು ದಿನ ಗುಬ್ಬಚ್ಚಿ ಎಲ್ಲೋ ನೋಡುತ್ತಿದ್ದಾಗ ಅದರ ಕಣ್ಣಿಗೆ ಅಂಗುಲ ಹುಳ ಬಿತ್ತು. ಒಂದಂಗುಲದ ಹುಳ, ಹಸಿಮೈ ಹಸಿರು, ಮೂಗು ಕೆಂಪು ಮೂಗುತಿ. ಒಂದಂಗುಲದ ಹುಳ, ಹಸಿಮೈ ಹಸಿರು, ಮೂಗು ಕೆಂಪು ಮೂಗುತಿ. ಮುಖ ಒತ್ತಿ, ಮೈ ಎತ್ತಿ, ಬೆನ್ನೆಳೆದು ಕಮಾನಾಗಿ ಬಾಗಿಸಿ, ಎತ್ತಿ ಒತ್ತಿ, ಅಳೆದು ನೆಲ ಅಳೆದು ಸುರಿದು ಅಂಗುಲ ಹೋಗುತ್ತಿದ್ದ ಮುಲ ಹೋಗುವ ಹುಳು ಅಂಗುಲದ ಹುಳು. ನೋಡಿತು ಗುಬ್ಬಚ್ಚಿ, ಅದಕ್ಕೆ ಹಸಿವು ಬೇರೆ. ಇನ್ನೇನು ಕೊಕ್ಕಿನಲ್ಲಿ ಕೊಕ್ಕಿ ಎತ್ತಿ ನುಂಗಬೇಕು. ಆಗ ಅಂಗುಲ ಹುಳ, ನಿಮ್ಮ ತಮ್ಮಯ್ಯ
ನುಂಗಿ ಬಿಡಬೇಡಿ, ನಾನು ಅಂಗುಲದ ಹುಳ, ಉಪಕಾರಿ, ಲೋಕ ಅಳೆಯುವ ಹುಳ ಎಂದು ಹೇಳಿತು. ನಾನು ಅಂಗುಲದ ಹುಳ, ಉಪಕಾರಿ, ಲೋಕ ಅಳೆಯುವ ಹುಳ ಎಂದು ಹೇಳಿತು. ಹಾಗೋ, ಹಾಗಿದ್ದರೆ ನನ್ನ ಬಾಲ ಅಳೆ ಎಂದು ಬಾಲ ತೋರಿಸಿತು ಗುಬ್ಬಚ್ಚಿ. ಓ, ಅದಕ್ಕೇನಂತೆ, ಈಗಲೇ ಅಳೆದೆ. 1, 2, 3, 4, 5 ಅಂಗುಲ ನಿಮ್ಮ ಬಾಲ. ಹಾ, ನೋಡಿದೆಯಾ, ನನ್ನ ಬಾಲ 5 ಅಂಗುಲ, ನನಗೆ ಗೊತ್ತೇ ಇರಲಿಲ್ಲ ಎಂದು ಬಾಲ ಅಳಸಿಕೊಂಡ ಗುಬ್ಬಚ್ಚಿ ಏನು ಮಾಡಿತು, ಹೊಳ ಎತ್ತಿ ಹೆಗಲ ಮೇಲೆ ಇಟ್ಟುಕೊಂಡು ಮಿಕ್ಕ ಹಕ್ಕಿಗಳ ಹತ್ತಿರ ಹಾರಿ ಹೋಯಿತು. ಅವುಗಳಿಗೆಲ್ಲ ಅಳಸಿಕೊಳ್ಳುವುದು ಬೇಕಾದಷ್ಟಿತ್ತು. ಅಂದಿನಿಂದ ಹುಳದ ಅಳೆಯುವ ಜೀವನ ಶುರುವಾಯಿತು. ಅದು ಪೆಲಿಕನ್ ಹಂಸದ ಕತ್ತಳೆಯಿತು, ಜಪಾನಿ ಹಾಲಕ್ಕಿಯ ಮೂಗಳೆಯಿತು, ಅಮೇರಿಕನ್ ಕೊಕ್ಕರೆಯ ಎತ್ತಿದ ಕಾಲಳೆಯಿತು. ಯಾವುದೋ ಕಿತ್ತಳೆ ಬಣ್ಣದ ಪಕ್ಷಿ ನನ್ನ ನಾಲಿಗೆ ಅಳಿ ಎಂದಾಗ, ನಿನ್ನ ನಾಲಿಗೆಗೆ ಹುಳ ಬೀಳ ಎಂದು ಒಳಗೊಳಗೆ ಶಪಿಸಿ ಗಂಟಲು ಮೊದಲುಗೊಂಡು ನಾಲಿಗೆಯ ತೊಟ್ಟಿಕ್ಕುವ ತುದಿಯವರೆಗೂ ಅಂಗುಲ 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 ಅಳೆದು ಬೆವೆತ್ತು ಹೆದರಿ ಹೇಗೋ ಬದುಕಿಕೊಂಡಿತು ಹುಳ. ಹೀಗೆ ಅದು ನವಿಲುಗರಿ, ಮರಕುಟಿಕದ ಕಿರೀಟದ ಪಟ್ಟೆ, ಗರಿ ಉದಿರಿದ ಮುದಿಗೂಬೆಯ ಹೊಟ್ಟೆ, ಎಷ್ಟೋ ಹೆಸರರಿಯದ ಹಕ್ಕಿಗಳ ಪುಕ್ಕ, ಪುಸ್ತಕದ ಹೆಸರಿನ ಹಕ್ಕಿಗಳ ಹಕ್ಕಿ ಪುಕ್ಕ ಎದೆ ಮುಖ, ಪಕ್ಷಿಯೋನಿ ಪಕ್ಷಿಲಿಂಗ, ನೆಲದವರಾರೂ ಕಾಣದ ನಾಚಿಕೆಯಿರದ ನಾಚಿಕೆಯಂಗ ಅಂಗ ಎಲ್ಲ ಅಳೆದು 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 ಅಂಗುಲ 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 ಅಳೆದು 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 ಸುಸ್ತಾಯಿತು ಹುಳ, ಷಂಡ ಹುಳ. ಒಂದು ದಿನ ಕೋಗಿಲೆ, ಏಯ್ ನನ್ನ ಹಾಡೆಷ್ಟುದ್ದ ಅಳೆದು ಹೇಳು, ಏಯ್ ನನ್ನ ಹಾಡೆಷ್ಟುದ್ದ ಅಳೆದು ಹೇಳು ಎಂದಿತು. ಹಾಡ? ಏನು ಬೇಕಾದರೂ ಹೇಳಿ, ಸಂಕೋಚವಿಲ್ಲದೆ ತೋರಿಸಿ, ಏನು ಬೇಕಾದರೂ ಅಳೆಯುತ್ತೇನೆ, ಸಾಷ್ಟಾಂಗ ಬಿದ್ದು ಅಳೆಯುತ್ತೇನೆ, ಆದರೆ ಹಾಡು ಅಳೆಯದು ಬರುವುದಿಲ್ಲ ಎಂದಿತು. ಅಳೆಯುತ್ತೀಯೋ ಇಲ್ಲ ಗಬ ಕಾಯಿಸಲೋ ಎಂದು ಕೊಕ್ಕು ಚಕಮಕ ಮಸೆಯಿತು ಕೋಗಿಲೆ. ಸರಿ, ಏಕೆ ಕೋಪಿಸಿಕೊಳ್ಳುತ್ತೀರಿ? ಆಯಿತು, ಹಾಡಿ ಅಳೆಯುತ್ತೇನೆ ಎಂದಿತು ಅಂಗುಲದ ಹುಳ. ಕೋಗಿಲೆ ಕೆಮ್ಮಿ ಕ್ಯಾಕರಿಸಿ ಕಫ ಉಗಿದು ಮೂಗೆತ್ತಿ ಆಕಾಶದಲ್ಲಿ ದನಿ ಎತ್ತಿ ಹಾಡಿತು. ಆಕಾಶದಲ್ಲಿ ದನಿ ಎತ್ತಿ ಹಾಡಿತು. ಹುಳ ಅಳೆಯಿತು. ಅಂಗುಲ ಅಂಗುಲ ಅಂಗುಲ, ಮುಖ ಒತ್ತಿ ಮೈ ಎತ್ತಿ ಹತ್ತಿ ಇಳಿದು ಉಂಗುರ ಗುಂಗುರು ಉಂಗುರದೊಳಗೆ ತೂರಿ 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 ಅಪ್ಪಿ ತಪ್ಪಿ ಒತ್ತಿ ಹತ್ತಿ ಹತ್ತಿ ಇಳಿದು ಅಳೆದು ಅಳೆದು ಅಂಗುಲ ಅಂಗುಲ ಅಂಗುಲ, ಮರಗಿಡದ ಕಾಡ ನಡುವೆ ಸದ್ದಿಲ್ಲದೆ ಹೆಸರಿಲ್ಲದೆ ಗುರುತಿಲ್ಲದೆ ಕಣ್ಮರೆಯಾಯಿತು ಅಂಗುಲ ಹುಳ. ಬೇಂದ್ರೆಯವರ ಕುರುಡು ಕಾಂಚಾಣ ನಿಮಗೆಲ್ಲರಿಗೂ ಕೂಡ ಪರಿಚಯ ಇರುವಂತಹ ಪದ್ಯನೇ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತೋ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಬಾಣಂತಿ ಎಲುಬಿನ ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗ ಇತ್ತೋ, ಬಾಣಂತಿ ಎಲುಬಿನ ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗ ಇತ್ತೋ. ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ತಣ್ಣನ್ನ ಜೋಮಾಲಿ ಕೊರಳೊಳಗಿತ್ತೋ, ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ತಣ್ಣನ್ನ ಜೋಮಾಲಿ ಕೊರಳೊಳಗಿತ್ತೋ. ಬಡವಾರ ಒಡಲಿನ ಬಡಬಾನಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತೋ, ಬಡವಾರ ಒಡಲಿನ ಬಡಬಾನಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತೋ. ಕಂಬನಿ ಕುಡಿದ ಹುಂಬಾಬಾಯಿಲೆ ಮೈದುಂಬಿದಂತು ಉಧೋ ಉಧೋ ಎನ್ನುತ್ತಲಿತ್ತೋ, ಕಂಬನಿ ಕುಡಿದ ಹುಂಬಾಬಾಯಿಲೆ ಮೈದುಂಬಿದಂತು ಉಧೋ ಉಧೋ ಎನ್ನುತ್ತಲಿತ್ತೋ. ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣಿಯೊಳಗಿತ್ತೋ,
ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣಿಯೊಳಗಿತ್ತೋ, ಕುರುಡು ಕಂಚಣ ಕುಣಿಯುತ್ತಲಿತ್ತೋ, ಕುರುಡು ಕಂಚಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಗುಡಿಯೊಳಗೆ ಗಣನ, ಮಹಡಿಯೊಳಗೆ ತನನ, ಅಂಗಡಿಯೊಳಗೆ ಜನನ. ಗುಡಿಯೊಳಗೆ ಗಣನ, ಮಹಳಿಯೊಳಗೆ ತನನ, ಅಂಗಡಿಯೊಳಗೆ ಜನನ, ನುಡಿಗುಡುತ್ತಿತ್ತು ಕುರುಡು ಕಂಚಾಣ. ಕುರುಡು ಕಂಚಾಣ ಹ್ಯಾಂಗಾರೆ ಕುಣಿದು ಮಂಗಾಟ ನಡೆದಾಗ, ಹ್ಯಾಂಗಾರೆ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತೋ, ಹ್ಯಾಂಗಾರೆ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತೋ, ಹೆಗಲಲ್ಲಿ ಎತ್ತೋ. ಕುರುಡು ಕಂಚಾಣ ಕುಣಿಯುತ್ತಲಿತ್ತು, ಕುರುಡು ಕಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಂಚಾಣ. ನೇಮಿಚಂದ್ರ ಎನ್ನುವಂತಹ ಒಬ್ಬ ಕವಿ ಲೀಲಾವತಿ ಪ್ರಬಂಧದಲ್ಲಿ ಕವಿಗಳ ಬಗ್ಗೆ ಒಂದು ಮಾತು ಹೇಳ್ತಾನೆ. ಕವಿಗಳು ಎಷ್ಟು ಶಕ್ತಿಶಾಲಿಗಳು, ಅಥವಾ ಏನು ಬೇಕಾದರೂ ಹೇಗೆ ಬರೆದು ನಮ್ಮನ್ನು ಆಸ್ವಾದನೆಗೆ ಒಳಪಡಿಸಬಲ್ಲರು ಅನ್ನೋದನ್ನ ಹೇಳುವಂಥ ಪದ್ಯ, ಹಳಗನ್ನಡದ ಪದ್ಯ. ನೀವು ಅಂದ್ಕೊಂಡಿದ್ದೀರಾ ಹಳಗನ್ನಡ ಅಂದರೆ ನಮ್ಗೆ ಅರ್ಥ ಆಗಲ್ಲ ಅಂತ? ಕೇಳಿಸ್ಕೊಳ್ಳಿ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ, ವಾಮನ ಕ್ರಮಂ ಮುಟ್ಟಗೆ ಮುಟ್ಟದಿರ್ಕೆ ಮುಗಿಲಂ, ಹರನಂ ನರನಿಕ್ಕಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ, ಕವಿಗಳು ತಮ್ಮ ಕೃತಿ ಬಂದದೊಳಲ್ತೆ ಕಟ್ಟಿದರ್ ಮುಟ್ಟಿದರ್ ಇಕ್ಕಿ ಮೆಟ್ಟಿದರ್ ಅದೇ ನಳವೆಗ್ಗಳಮೋ ಕವೀಂದ್ರರ. ಕವೀಂದ್ರರು ಎಷ್ಟು ಅಗ್ಗಳ ಅಂದರೆ ಶ್ರೇಷ್ಠರು ಅಂತಂದರೆ, ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ. ನಿಜ ಜೀವನದಲ್ಲಿ ವಾಸ್ತವದಲ್ಲಿ ಕಪಿಗಳು ಒಂದು ಸಮುದ್ರಕ್ಕೆ ಸೇತುವೆ ಕಟ್ಟೋಕ್ಕೆ ಸಾಧ್ಯನಾ? ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ. ಆದರೆ ಕಾವ್ಯವನ್ನು ಓದಿ ನಾವೆಲ್ಲ ನಿಜ ಅಂತ ನಂಬ್ತೀವಲ್ವಾ? ಇಲ್ಲದೇ ಇರುವುದನ್ನು ಕೂಡ ನಂಬಿಸುವಂಥ ಶಕ್ತಿ ಕವಿಗಳಿಗಿದೆ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ, ವಾಮನ ಕ್ರಮ ಮುಟ್ಟಗೆ ಮುಟ್ಟದಿರ್ಕೆ ಮುಗಿಲಂ. ವಾಮನ ಅಂದರೆ 3 ಅಡಿ ಇರೋವಂಥವನು. ಅವನು 3 ಅಡಿಯಿಂದ 4 ಅಡಿ ಹೆಜ್ಜೆ ಇಡೋಕ್ಕಾಗಲ್ಲ ನಿಜ ಜೀವನದಲ್ಲಿ. ಆದರೆ ಅಂತಹ ವಾಮನ ತನ್ನ ಕಾಲುಗಳಿಂದ ಇಡೀ ಆಕಾಶವನ್ನು ಇಡೀ ಭೂಮಿಯನ್ನು ಆಳದ ಅಂತ ನಾವು ಕಾವ್ಯದಲ್ಲಿ ಕೇಳ್ತೀವಿ. ಹಾಗೆ ನಂಬಿಸಿದ್ದಾರೆ ಕವಿಗಳು ನಮ್ಮನ್ನು. ವಾಮನ ಕ್ರಮ ಮುಟ್ಟಗೆ ಮುಟ್ಟದಿರ್ಕೆ ಮುಗಿಲಂ, ಹರನಂ ನರನಿಕ್ಕಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ. ನರ ಅಂದರೆ ಅರ್ಜುನ. ಕಿರಾತಾರ್ಜುನಿಯ ಪ್ರಸಂಗದಲ್ಲಿ ಅರ್ಜುನ ಶಿವನನ್ನು ಸೋಲಿಸಿ ಶಿವನನ್ನು ಕೆಳಗೆ ಬಿದ್ದು ಆ ಶಿವನ ಕುತ್ತಿಗೆ ಮೇಲೆ ತನ್ನ ಕಾಲನ್ನಿಟ್ಟು ತುಳಿದ ಅನ್ನೋದು ಆ ಕತೆ. ಶಿವ ಎಲ್ಲವನ್ನೂ ಮಾಡುವಂಥವನು. ಅಂತಹ ಪರಮ ದೇವರಾದಂಥ ಶಿವನನ್ನು ಯಾರೂ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಥವಾ ತುಳಿಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂಡ ಕವಿ ತನ್ನ ಕಾವ್ಯದಲ್ಲಿ ಮಾಡಿದ್ದಾನೆ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ, ವಾಮನ ಕ್ರಮ ಮುಟ್ಟುಗೆ ಮುಟ್ಟದಿರ್ಕೆ, ಹರನಂ ನರನಿಕ್ಕಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ, ಕವಿಗಳು ತಮ್ಮ ಕೃತಿ ಬಂದದೊಳಲ್ತೆ ಕಟ್ಟಿದರ್, ಸಮುದ್ರವನ್ನು ಕಟ್ಟಿದ್ರು, ಮುಟ್ಟಿದರ್, ಆಕಾಶವನ್ನು ಮುಟ್ಟಿದ್ರು, ಇಕ್ಕಿ ಮೆಟ್ಟಿದರ್ ಏನು ಅಳವೆಗ್ಗಳಮೋ ಕವೀಂದ್ರರ. ಇಂಥ ಕವಿಗಳು ಬರೆದಿರುವ ಕಾವ್ಯದಲ್ಲಿರುವಂಥ ವಿಷಯವನ್ನು ನಾವು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಲಕ್ಷ್ಮೀಶ ಜೈಮಿನಿ ಭಾರತದಲ್ಲಿ ಹೇಳ್ತಾನೆ ಅಂತಂದರೆ, ಕೆನೆವಾಲ ಕಡೆದು ನವನೀತಮಂ ತೆಗೆದು ಬಾಯಿಗಿನಿದಾಗಿ ಸವಿಯದೆ, ಕೆನೆವಾಲ ಕಡೆದು ನವನೀತಮಂ, ನೀತ ಅಂದರೆ ಬೆಣ್ಣೆ, ಹೊಸದಾದ ಬೆಣ್ಣೆ, ನವನೀತಮಂ ತೆಗೆದು ಬಾಯಿಗೆ ಇನಿದಾಗಿ ಸವಿಯದೆ, ಅದರೊಳಗೆ ಪುಳಿವಿಳಿದು ರಸಮನೇ ಕಿಡಿಸಿದೊಡೆ, ಕರೆದ ಸುರಭಿಗಪ್ಪುದೇ ಕೊರತೆ, ಕರೆದ ಸುರಭಿಗಪ್ಪುದೇ ಕೊರತೆ, ಜನಿಸಿದ ಪದಾರ್ಥಮಂ ತಿಳಿದು ನೋಡದೆ ವಿನೂತನ ಕವಿತೆ ಎಂದು ಕುಂದಿಟ್ಟು ಜರೆದೊಡೆ, ಪೇಳ್ದ ಕವಿಯೊಳ್ ಆವುದೂಣೆಯಂ, ಜಾಣರು ಇದನರಿದು ಮತ್ಸರವನುಳಿದಾಲಿಸುವುದು. ಕಾವ್ಯನ ಹಿಂಗೆ ಕೇಳಬೇಕು ಅಂತ ಲಕ್ಷ್ಮೀಶ ಹೇಳಿದ್ದಾರೆ. ದಾಸರಲ್ಲಿ ಒಂದು ಕೀರ್ತನೆ, ಮುಂಡಿಗೆ ಕೀರ್ತನಲ್ಲಿ ಒಂದು ಮುಂಡಿಗೆ. ಮುಂಡಿಗೆ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಬೇರೆ ಬೇರೆ ಅರ್ಥಗಳಿರುತ್ತೆ. ನಾವು ಅರ್ಥಗಳನ್ನು ಕಲ್ಪನೆ ಮಾಡ್ಕೊಳ್ತಾ ಹೋಗ್ಬೇಕು. ಮೇಲ್ನೆಟ್ಟಕ್ಕೆ ಬೇರೆ ಪದ ಇರುತ್ತೆ, ಅರ್ಥ ಬೇರೆ ಇರುತ್ತೆ. ಈ ಒಂದು ಕನಕದಾಸ ಬರೆದಿರುವಂಥ ಒಂದು ಕೀರ್ತನೆ ಇದು ಮುಂಡಿಗೆ. ನಕ್ಷತ್ರಗಳ ಹೆಸರನ್ನೇ ಇಟ್ಕೊಂಡು ಬರೆದಿರೋದು ನೋಡಿ. ನಮ್ಮ ಬುದ್ಧಿಗೆ ಕೆಲಸ ಕೊಡೋದು. 27 ನಕ್ಷತ್ರಗಳಿರುತ್ತಲ್ಲ, 27 ನಕ್ಷತ್ರಗಳಿಂದ ನಾವು ಅನ್ವಯ ಮಾಡಿಕೊಂಡ್ರೆ ಮಾತ್ರ ಈ ಪದ್ಯ ನಮಗೆ ಅರ್ಥ ಆಗುವಂಥದ್ದು. ನಕ್ಷತ್ರ ಸುತನ ಅನುಜನೊಂದು ದಿನ, ನಕ್ಷತ್ರ ಸುತನ ಅನುಜನೊಂದು ದಿನ, ನಕ್ಷತ್ರದೊಳಿರ್ದ ನವನೀತಮಂ ತನ್ನಕ್ಷತ್ರದಿಂ ತೆಗೆದು ನಕ್ಷತ್ರಕ್ಕೆ ಬಂದಂತೆಸೆಯುತ್ತಿರಲ್, ನಕ್ಷತ್ರಮಂ ಪಿಡಿದಿರ್ದ ನಕ್ಷತ್ರ ರಾಜಮುಖಿಯೋಳ್ ಓರ್ವಳ್ ಕೇಳ್ದು, ನಕ್ಷತ್ರ ಶಯನನಂ ಬೆನ್ನಟ್ಟಿ ಬರೆ ನಕ್ಷತ್ರಮಂ ಕೊಡದೆ, ತನ್ನ ಮಂದಿರದ ಬೇರೊಂದು ನಕ್ಷತ್ರದಲ್ಲಿ ನಿಂದಹ ಶ್ರೀಕೃಷ್ಣ ರಕ್ಷಿಸಲಿ ನಮ್ಮ ನನವರತ. ಏನು ಅರ್ಥ ಆಗಲಿಲ್ಲ ಅಲ್ಲ?
ನಕ್ಷತ್ರಗಳ ಹೆಸರು ಗೊತ್ತಾದರೆ ಮಾತ್ರನೇ ಇದು ಅರ್ಥ ಆಗೋದು. ನಕ್ಷತ್ರ ಸುತನ ಅನುಜ, ನಕ್ಷತ್ರದ ಸುತ, ನಕ್ಷತ್ರದ ಮಗ ಯಾರು? ರೋಹಿಣಿ ನಕ್ಷತ್ರ, ರೋಹಿಣಿಯ ಮಗ ಬಲರಾಮ, ಅವನ ಅನುಜ ಕೃಷ್ಣ. ರೋಹಿಣಿಯ ಮಗನಾದ ಬಲರಾಮನ ತಮ್ಮನಾದಂಥ ಕೃಷ್ಣ ನಕ್ಷತ್ರ ಸುತನ ಅನುಜದೊಂದು ದಿನ ನಕ್ಷತ್ರದೊಳಿರ್ದ ನವನೀತಮಂ. ನಕ್ಷತ್ರದಲ್ಲಿ ಯಾವ ನಕ್ಷತ್ರ? ಮಖ ನಕ್ಷತ್ರ. ಮಖ ಅಂದರೆ ಗಡಿಗೆ, ಮಡಿಕೆ. ಮಡಿಕೆಯಲ್ಲಿದ್ದಂಥ ನವನೀತಮನ್ನ ನಕ್ಷತ್ರದೊಳಿರ್ದ ನವನೀತಮಂ ತನ್ನಕ್ಷತ್ರದಿಂ ತೆಗೆದು, ತನ್ನ ನಕ್ಷತ್ರ, ತನ್ನ ಹಸ್ತಾನಕ್ಷತ್ರ, ಹಸ್ತಾನಕ್ಷತ್ರದಿಂ ತೆಗೆದು ತನ್ನಕ್ಷತ್ರದಿಂ ತೆಗೆದು ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲ್. ಆ ಬೆಣ್ಣೆನ ಮಡಿಕೆನೆಲ್ಲ ಎತ್ತೆತ್ತು ಬಿಸಾಡ್ತಿದ್ದಾನೆ. ನಕ್ಷತ್ರಕ್ಕೆ ಅಂದರೆ ಚಿತ್ತಾ ನಕ್ಷತ್ರ, ಮನಸ್ಸಿಗೆ ಬಂದಂತೆ, ತನ್ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲ್. ಆ ಸಪ್ಪಳಮಂ ನಕ್ಷತ್ರಮಂ ಪಿಡಿದು ನಿಂದಿರ್ದ ನಕ್ಷತ್ರ ರಾಜಮುಖಿಯೋರ್ವಳ್ ಕೇಳ್ದು. ಒಬ್ಳು ರೂಮ್ ಒಳಗಡೆ ಕುಂಕುಮದ ಬಟ್ಲನ್ನ ಕೈಲಿ ಇಟ್ಕೊಂಡು ಕನ್ನಡಿ ನೋಡ್ಕೊಂಡು ಕುಂಕುಮ ಇಟ್ಕೊಳ್ತಿದ್ದಾಳೆ. ನಕ್ಷತ್ರಮಂ ಪಿಡಿದಿರ್ದ ಭರಣಿ ನಕ್ಷತ್ರ, ಬಟ್ಲು ಭರಣಿ, ಭರಣಿ ನಕ್ಷತ್ರಮಂ ಪಿಡಿದಿರ್ದ ನಕ್ಷತ್ರ ರಾಜಮುಖಿಯೋರ್ವಳ್. ನಕ್ಷತ್ರ ರಾಜಮುಖಿ, ಅನುರಾಧ ಎನ್ನುವ ನಕ್ಷತ್ರದ ಹೆಸರನ್ನು ಗೊಂಡಂತ ಆ ಹೆಣ್ಣು ನಕ್ಷತ್ರ ರಾಜಮುಖಿಯೋರ್ವಳ್. ಆ ಸಪ್ಪಳಮಂ ಕೇಳ್ದು ನಕ್ಷತ್ರ ಶಯನನಂ ಬೆನ್ನಟ್ಟಿ ಬರೆ. ನಕ್ಷತ್ರ ಶಯನ, ಶಯನ ಹಾವಿನ ಮೇಲೆ ಮಲಗಿರುವಂಥವನು. ಹಾವಿನ ನಕ್ಷತ್ರ ಯಾವುದು? ಆಶ್ಲೇಷ ನಕ್ಷತ್ರ. ನಕ್ಷತ್ರ ಶಯನನಂ ಬೆನ್ನಟ್ಟಿ ಬರೆ ನಕ್ಷತ್ರಮಂ ಕೊಡದೆ, ಅಂದರೆ ಉತ್ತರ ಕೊಡದೆ. ಅವಳು ಕರೀದೆ, ನಿಲ್ಲು, ಏನು ಹೊಡೆದಾಗ್ತಾ ಇದೆಯಾ, ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾಳೆ. ನಕ್ಷತ್ರಮಂ ಕೊಡದೆ, ಅದಕ್ಕೆ ಉತ್ತರವನ್ನು ಏನು ಕೊಡದೆ, ತನ್ನ ನಿಜ ಮಂದಿರದ ಬೇರೊಂದು ನಕ್ಷತ್ರದಲ್ಲಿ ನಿಂದಹ. ಬೇರೊಂದು ನಕ್ಷತ್ರ ಮೂಲ ನಕ್ಷತ್ರ, ತನ್ನ ಮನೆಯ ಇನ್ನೊಂದು ಮೂಲನಲ್ಲಿ ಹೋಗಿ ನಿಂತಿದ್ದಾನೆ ಅವನು. ತನ್ನ ಮನೆಯ ನಿಜ ಮಂದಿರದ ನಕ್ಷತ್ರದೊಳು ನಿಂದಹ ಶ್ರೀಕೃಷ್ಣ ರಕ್ಷಿಸಲಿ ನಮ್ಮ ನನವರತ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ ಇದನ್ನು. ಇವಾಗ ನಾನು ಅರ್ಥ ಹೇಳಲ್ಲ, ಬರೀ ಪದ್ಯ ಹೇಳ್ತೀನಿ, ನೀವೇ ಅರ್ಥ ಮಾಡ್ಕೊಳ್ಳಿ. ನಕ್ಷತ್ರ ಸುತನ ಅನುಜನೊಂದು ದಿನ ನಕ್ಷತ್ರದೊಳಿರ್ದ ನವನೀತಮಂ ತನ್ನಕ್ಷತ್ರದಿಂ ತೆಗೆದು ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲ್. ಆ ಸಪ್ಪಳಮಂ ನಕ್ಷತ್ರಮಂ ಪಿಡಿದಿರ್ದ ನಕ್ಷತ್ರ ರಾಜಮುಖಿಯೋರ್ವಳ್ ಕೇಳ್ದು ನಕ್ಷತ್ರ ಶಯನನಂ ಬೆನ್ನಟ್ಟಿ ಬರೆ ನಕ್ಷತ್ರಮಂ ಕೊಡದೆ ತನ್ನ ನಿಜ ಮಂದಿರದ ಬೇರೊಂದು ನಕ್ಷತ್ರದೊಳು ನಿಂದಹ ಶ್ರೀಕೃಷ್ಣ ರಕ್ಷಿಸಲಿ ನಮ್ಮ ನನವರತ. ತುಂಬ ಪದ್ಯಗಳಿದೆ, ಟೈಮ್ ಆಗ್ತಾ ಇರೋದ್ರಿಂದ ಬೇಗ ಬೇಗ ಹೇಳ್ಬಿಡ್ತೀನಿ. ರನ್ನನ ಗದಾಯುಧದ ಒಂದು ಪದ್ಯ. ನಿನ್ನೆ ಹಂಪನ ಸರ್ ಕೂಡ ಈ ಪದ್ಯವನ್ನು ಪ್ರಸ್ತಾಪ ಮಾಡಿದ್ರು. ಭೀಷ್ಮರನ್ನು ನೋಡೋಕ್ಕೆ ಹೋಗುವಂಥ ದುರ್ಯೋಧನ ಅವರ ಮಾತಿನ ಮೇರೆಗೆ ವೈಶಂಪಾಯನ ಸರೋವರದ ಒಳಗಡೆ ಹೋಗಿ ಅಡಗಿಕೊಳ್ತಾನೆ. ಆ ವೈಶಂಪಾಯನ ಸರೋವರದಲ್ಲಿದ್ದಾನೆ ಎನ್ನುವ ಮಾತು ಭೀಮ ಮತ್ತು ಪಾಂಡವರಿಗೆಲ್ಲ ಗೊತ್ತಾದಾಗ ಎಲ್ಲರೂ ಬಂದು ನೀನು ಬಾ, ಮೇಲ್ಬಾ, ಯಾಕೆಲ್ಲ ಅಡ್ಕೊಂಡಿದ್ಯಾ ಅಂತ ಅವನನ್ನು ಬೈತಾರೆ. ಆ ಬೈದ ಸಂದರ್ಭದಲ್ಲಿ ಹಂಪನವ್ರು ಹೇಳಿದಿಂದ ಈ ಪದ್ಯ ನೆನಪಿಸ್ಕೊಂಡು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಎಲ್ಲರೂ ಹಂಗೆ ಬರೆದು ಕರೆದು ಮೇಲ್ ಬಾ ಬಾ ಅಂತ ಹೇಳ್ತಾ ಇದ್ದರೆ ದುರ್ಯೋಧನಿಗೆ ಅದು ಮುಖ್ಯ ಆಗೋದೇ ಇಲ್ಲ. ಭೀಮನ ಮಾತುಗಳನ್ನು ಕೇಳಿದಾಗ ಮಾತ್ರ ನೀರೊಳಗಿರ್ದು ಬೆಮರ್ತ ನುರಗ ಪತಾಕಂ, ಅಷ್ಟು ಮಟ್ಟಿಗೆ ಅವನ ಆವೇಶ, ಕೋಪ, ರೋಷ ಎಲ್ಲ ಬರುತ್ತೆ. ಅಂತಹ ಆವೇಶದಿಂದ ನೀರಿನಿಂದ ಅವನು ಹೆಂಗೆ ಮೇಲಕ್ಕೆ ಬರ್ತಾನೆ ಅಂತಂದರೆ, ರಸಯಿಂ ಕಾಲಾಗ್ನಿ ರುದ್ರಂ ಪೊರಮಡುವಂತೆ ಓಲ್ ಆ ಸರೋ ಮಧ್ಯದಿಂ ಥಟ್ಟನೆ ಕೊಲೆ ಪೊರಮಟ್ಟು ಎಲ್ಲಿದಂ ಭೀಮನ್ ಎಂದು ಎಂದೆಸೆಯಂ ನೋಡುತ್ತೆ ಮತ್ತೆ ಅದ್ಭುತ ನಟ ನಿಟಿಲಾಲೋಲ ಕಿಲಾಕ್ಷಿವೋಲ್ ನಿಜ ಭುಜ ಗದೆಯಂ ತೂಗಿದಂ ಧಾರ್ತ ರಾಷ್ಟ್ರಂ. ದುರ್ಯೋಧನ ಹೆಂಗೆ ಮೇಲಕ್ಕೆ ಬರ್ತಿದ್ದಾನೆ ಅಂತ ರನ್ನ ಹೇಳ್ತಾ ಇದ್ದಾನೆ. ರಸಯಿಂ ಕಾಲಾಗ್ನಿ ರುದ್ರಂ ಪೊರಮಡುವಂತೆ. ಕಾಲಾಗ್ನಿ ರುದ್ರ ಪ್ರಳಯದ ಸಂದರ್ಭದಲ್ಲಿ ರುದ್ರ ಹೆಂಗೆ ಆವೇಶದಿಂದ ರೋಷದಿಂದ ಬರ್ತಾನೋ ಇವನು ಹಾಗೆ ಬರ್ತಿದ್ದಾನೆ. ರಸೆ ಅನ್ನೋದು ಪಾತಾಳಗಳಲ್ಲಿ ಒಂದು 7 ಪಾತಾಳಗಳಿರ್ತಲ್ಲ, ಅತಲ ವಿತಲ ಸುತಲ ರಸಾತಲ ಪಾತಾಳ, ಅಂದ್ರಲ್ಲಿ ಎಲ್ಲಕ್ಕಿಂತ ಕೆಳಗಿರುವಂಥದ್ದು. ಅಷ್ಟು ಕೆಳಗಿಂದ ಮೇಲಕ್ಕೆ ಬಂದಾಗ ಎಷ್ಟು ಫೋರ್ಸಾಗಿ ಬರ್ತಾರೆ. ಓಡಿ ಬರಬೇಕಾದ್ರೆ ಸುಮ್ಮನೆ ನಿಧಾನಕ್ಕೆ ಬಂದರೆ ಫೋರ್ಸಾಗಿ ನಿಲ್ಲಲ್ಲ, ತುಂಬ ದೂರದಿಂದ ಓಡಕ್ಕೆ ಬಂದ್ರೇ ಸ್ವಲ್ಪ ಜಾಸ್ತಿ ದೂರದಿಂದ ಓಡಿ ಬಂದರೆ ಆ ಫೋರ್ಸ್ ಸಿಗುತ್ತೆ, ಓಟದ ಫೋರ್ಸ್ ಒಂದು ಸಿಗುತ್ತೆ. ಹಾಗೆಯೇ ತುಂಬ ಕೆಳಗಿಂದ ಮೇಲಕ್ಕೆ ಬಂದಾಗಲೇ ಮೇಲಕ್ಕೂ ಕೂಡ ಜಾಸ್ತಿ ಚಿಮ್ಮಿ ಬರೋದಕ್ಕೆ ಸಾಧ್ಯ ಅನ್ನೋದಕ್ಕೆ ರಸೆಯನ್ನ ಪದವನ್ನು ಆತ ಹೇಳ್ತಾ ಇದ್ದಾನೆ ಕವಿ. ರಸಯಿಂ ಕಾಲಾಗ್ನಿ ರುದ್ರಂ ಪೊರಮಡುವಂತೆ ಓಲ್ ಆ ಸರೋ ಮಧ್ಯದಿಂ ಥಟ್ಟನೆ ಕೊಲೆ ಪೊರಮಟ್ಟು ಎಲ್ಲಿದಂ ಭೀಮನ್ ಎಂದು ಎಂದೆಸೆಯಂ ನೋಡುತ್ತೆ ಮತ್ತೆ ಅದ್ಭುತ ನಟ ನಿಟಿಲಾಲೋಲ ಕಿಲಾಕ್ಷಿವೋಲ್. ಕಿಲಾಕ್ಷಿ ಅಂದರೂ ಶಿವನೇ,
ನಟರಾಜ ನಾಟ್ಯ ಮಾಡ್ತಾನಲ್ಲ ಶಿವ, ಅವ ಹೆಂಗಿರ್ತಾನೆ ನಟರಾಜ, ಆ ಥರ ಬಂದಿದ್ದಾನಂತೆ ಅವನು. ಅದ್ಭುತ ನಟನಿಟಿಲಾಲೋಲ ಕೀಲಾಕ್ಷಿವೋಲ್ ದಳ್ಳಿಸೆ ಕೋಪಾರುಣ ರಕ್ತ ನೇತ್ರಂ. ಅವನ ನೇತ್ರಗಳು ಅರುಣದಿಂದ, ಕೆಂಪು ಬಣ್ಣದಿಂದ, ಸೂರ್ಯ ಉದಯಿಸುವಾಗ ಹೆಂಗೆ ಅರುಣ ಬಣ್ಣದಲ್ಲಿ ಕೆಂಪು ಬಣ್ಣದಲ್ಲಿರುತ್ತೋ ಹಂಗಿದೆಯಂತೆ ಆತನ ಕಣ್ಣುದಲ್ಲಿ. ಕೋಪಾರುಣ ರಕ್ತ ನೇತ್ರಂ ನಿಜ ಭುಜ ಗದೆಯಂ ತೂಗಿದಂ ಧಾರ್ತರಾಷ್ಟ್ರಂ. ಅವನ ಕೈನಲ್ಲಿ ಗದೆ ಇಲ್ಲ ಈಗ, ನಿಜವಾದ ತೋಳುಗಳೇ ಗದೆ ರೀತಿ ಇರೋದು ಅವನಿಗೆ. ತನ್ನ ತೋಳುಗಳನ್ನೇ ನಿಜ ಅಂದರೆ ತನ್ನ ನಿಜ ಭುಜ ಗದೆಯಂ ತೂಗಿದಂ ಧಾರ್ತರಾಷ್ಟ್ರಂ. ಹಿಂಗೆ ಮೇಲೆ ಬಂದಮೇಲೆ ಭೀಮ ಮತ್ತು ದುರ್ಯೋಧನ ನಡುವೆ ಯುದ್ಧ ಆಗುತ್ತೆ. ಆ ಪ್ರಸಂಗ ಎಲ್ಲ ನಿಮಗೆ ಗೊತ್ತಿದೆ. ಭೀಮ ದುರ್ಯೋಧನ ಹೊಡಿತಾನೆ, 5 ಏಟುಗಳನ್ನು ಹೊಡಿತಾನೆ. ಹಿಂದೆ ಮಾಡಿದ ಅಷ್ಟೋ ಕೆಲಸಗಳನ್ನು ನೆನಪಿಸ್ಕೊಂಡು 5 ಏಟು ಹಾಕ್ತಾನೆ. ಮಾತಾಡಬೇಡಿ ದಯವಿಟ್ಟು. 5 ಏಟು ಹೆಂಗೆ ಹಾಕ್ತಿದ್ದಾನೆ? ಇದು ಲಕ್ಷಾಗೇಹದ ಹಕ್ಕೆ, ಇದು ವಿಷಮ ವಿಷಾನ್ನಕ್ಕೆ, ಇದು ನಾಡಜೂದಿಂಗೆ, ಇದು ಪಾಂಚಾಲಿ ಪ್ರಪಂಚಕ್ಕೆ, ಕೃತಕ ಸಭಾಲೋಕನ ಭ್ರಾಂತಿಗಿದೆಂದೋವದೆ ಪೊಯ್ದಂ ಕಾಲ್ಗಳಂ ತೋಳ್ಗಳಂ ಅಗಲುರಮಂ ಕೆನ್ನೆಯಂ ನೆತ್ತಿಯಂ 5 ದುರ್ನಯಕ್ಕೆ 5 ಎಡೆಯಂ ಪೊಯ್ದಂ ಉರು ಗದಾದಂಡದಿಂ ಭೀಮಸೇನಂ. ಭೀಮ ಅನ್ನುವ ಪದಕ್ಕರ್ಥ ಭಯಂಕರ ಅಂತ ಅರ್ಥ. ಭಯಂಕರನಾಗಿರುವಂಥ ಭೀಮ 5 ಏಟನ್ನು ಹೊಡಿತಾ ಇದ್ದಾನೆ. ಇದು ಲಕ್ಷಾಗೇಹದ ಹಕ್ಕೆ. ಲಕ್ಷಾಗೇಹ ಅಂದರೆ ಅರಗಿನ ಮನೆಯಲ್ಲಿ ನಮ್ಮನ್ನಿಟ್ಟು ಕೊಲ್ಲುವ ಪ್ರಯತ್ನ ಮಾಡಿದ್ದಕ್ಕೆ. ಇದು ಲಕ್ಷಾಗೇಹಕ್ಕೆ, ಇದು ವಿಷಮ ವಿಷಾನ್ನಕ್ಕೆ, ಇದು ನಾಡಜೂದಿಂಗೆ. ನಾಡು ಅಂದರೆ ಮೋಸದ ಜೂಜಾಟ ಆಡಿ ನಮ್ಮನ್ನು ಕಾಡು ಕಳಿಸ್ತಲ್ಲ. ಇದು ನಾಡಜೂದಿಂಗೆ, ಇದು ಪಾಂಚಾಲಿ ಪ್ರಪಂಚಕ್ಕೆ. ಪ್ರಪಂಚ ಅಂದರೆ ಕೂದಲು. ಕನ್ನಡ ಭಾಷೆಯಲ್ಲಿ ಒಂದೊಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳಿರುತ್ತೆ. ಅರ್ಥಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಅರ್ಥವನ್ನು ತೆಗೆದುಕೊಳ್ಬೇಕು. ಇಲ್ಲಿ ಪ್ರಪಂಚ ಅಂದರೆ ಕೂದಲು. ಅವಳು ಕೂದಲು ಹಿಡಿದು ಸಭೆನಲ್ಲಿ ಅವಮಾನ ಮಾಡಿದ್ದಕ್ಕೆ. ಪಾಂಚಾಲಿ ಪ್ರಪಂಚಕ್ಕಿದು. ಇಷ್ಟೆಲ್ಲ ಅನ್ಯಾಯ ಮಾಡಿರುವ ನೀನು ನಮ್ಮ ಅರಮನೆಗೆ, ನಮ್ಮ ಸಭೆಗೆ ನೀನನ್ನು ಬಾ ಅಂತ ಕರೆದ್ರೆ ನೀರಿರೋ ಜಾಗವನ್ನು ನೀರಿಲ್ಲ ಅಂತ ತಿಳ್ಕೊಂಡು ಹೋಗಿ ಬೀಳ್ತೀಯ. ನೀರಿಲ್ಲದೆ ಇರುವ ಜಾಗದಲ್ಲಿ ನೀರಿದೆ ಅಂದ್ಕೊಂಡು ತಿಳ್ಕೊಂಡು ಹೋಗ್ತೀಯ. ಎಷ್ಟು ಮೂರ್ಖತನದಿಂದ ನೀನು ನಡ್ಕೊಂಡೆ. ಆ ಕೃತಕ ಸಭಾಲೋಕನ ಭ್ರಾಂತಿಗಿದೆಂದೋವದೆ. ಓವದೆ ಅಂದರೆ ಬಿಡದೆ ಪಟ್ಟ 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 ಅಂತ 5 ಏಟನ್ನು ಹೊಡಿತಾನೆ ಇದ್ದಾನೆ. ಓವದೆ ಪೊಯ್ದಂ ಕಾಲ್ಗಳಂ ತೋಳ್ಗಳಂ ಅಗಲುರಮಂ ಕೆನ್ನೆಯಂ ನೆತ್ತಿಯಂ ಊರು ಗದಾದಂಡದಿಂ 5 ದುರ್ನಯಕ್ಕೆ ಭೀಮಸೇನಂ. ಕುಮಾರವ್ಯಾಸನ 1-2 ಪದ್ಯಗಳು ಮಾತ್ರ ಹೇಳಿ. ಸಮಯ ಮುಗೀತಾ? ಆಯ್ತಾ? ಓಕೆ. ಅರ್ಜುನನ ಮನೆಗೆ ಊರ್ವಶಿ ಬರ್ತಾ ಇದ್ದಾಳೆ. ಇಂದ್ರನೇ ಕಳಿಸ್ಕೊಟ್ಟಿರೋದು, ಹೋಗು ನೀನು ಅರ್ಜುನನ ಮನೆಗೆ ಅಂತ. ಅವಳು ಕೂಡ ಖುಷಿಯಿಂದ ಅರ್ಜುನನ ಮನೆಗೆ ಬರ್ತೀನಿ ಅಂತ. 2 ಪದ್ಯ ಮುಗಿಸ್ತೀನಿ ಸರ್. ಬಂದಳೂರ್ವಶಿ, ಆಹಾ ಬಂದಳೂರ್ವಶಿ, ಬಳ್ಳಿ ಮೆಂಚಿನ ಮಂದಿಯಲ್ಲಿ ಮುರಿದಿಳಿವ ಮುಗಿಲಂದದಲ್ಲಿ ದಂಡಿಗೆಯೇ ನಿಳಿದಳು ರಾಜಭವನದಲ್ಲಿ. ಬಂದಳೂರ್ವಶಿ, ಬಳ್ಳಿ ಮಿಂಚಿನ ಮಂದಿಯಲ್ಲಿ ಮುರಿದಿಳಿವ ಮುಗಿಲಂದದಲ್ಲಿ ದಂಡಿಗೆಯ ನಿಳಿದಳು ರಾಜಭವನದಲ್ಲಿ. ಅವಳ ಜೊತೆನಲ್ಲಿ ಎಷ್ಟೋ ಜನ ಇರ್ತಾರೆ, ಎಲ್ಲ ಮಿಂಚಿನ ರೀತಿ ಇದ್ದಾರೆ ಆ ಹೆಣ್ಮಕ್ಳೆಲ್ಲನೂ ಕೂಡ, ಸುಂದರಿಯರು. ಆ ಸುಂದರಿಯರ ನಡುವೆ ದಂಡಿಗೆಯಿಂದ ಕೆಳಗಿಳಿಯೋದು ಹೆಂಗಿದೆ ಅಂದರೆ, ಆಕಾಶದಿಂದ ಒಂದು ಮೋಡ, ಬಿಳಿ ಬಣ್ಣದ ಮೋಡ ಆಕಾಶದಿಂದ ಕೆಳಗೆ ಇಳಿದು ಬರೋಂಗೆ ಕಾಣಿಸ್ತಿದೆಯಂತೆ. ಬಳ್ಳಿ ಮಿಂಚಿನ ಮಂದಿಯಲ್ಲಿ ಮುರಿದಿಳಿವ ಮುಗಿಲಂದದಲ್ಲಿ ದಂಡಿಗೆಯ ನಿಳಿದಳು ರಾಜಭವನದಲ್ಲಿ. ಮುಂದೆ ಪಾಯ್ ಅವಧಾರು ಅಂದರೆ ಜಾಗ ಬಿಡಿ. ಮುಂದೆ ಪಾಯ್ ಅವಧಾರು ಎನ್ನುವ ಸತಿಯರ ಸಂದಣಿಯ ಸಿಂಜಾರವದ ಸೊಗಸೆಂದೆ ಶಬ್ದ ಬ್ರಹ್ಮ ಸೋತುದು ಸೊರಹಲೇನಂದ. ಹೇಳಕ್ ಮಾತುಗಳೆಲ್ಲಿದೆ? ಶಬ್ದ ಬ್ರಹ್ಮ ಸೋತುದು. ರಾಜಸೂಯದ ವರ ಮಹಾಕ್ರಾತುಕಾರ ರೀಕೆಯ ಚರಣ ದುಂಗುಟ ತುದಿಯ ಕಾಂಬರೆ ಪೂತು ಪಲುಗುಣನ ಪರಮ ಪುಣ್ಯವದೇನು ಸತಿ ತಾನಿದ್ದರ ಮನೆಗೆ ಬಂದಳು ಏನಚ್ಚರಿ ಎನ್ನುತ್ತ ಹೊಗಳಿದರು ಮಾಗದರು ಇಂದ್ರನಂದನನ. ಅವಳನ್ನ ಕಣ್ಣಲ್ಲಿ ಕೂಡ ನೋಡೋಕೆ ಸಾಧ್ಯ ಇಲ್ಲ ಬೇರೆಯವರು. ಅಂತಹ ಸ್ವತಃ ಊರ್ವಶಿ ಅರ್ಜುನನ ಮನೆಗೆ ಬಂದಿದ್ದಾಳಲ್ಲ ಅಂತ ಎಲ್ಲ ಮಾತಾಡ್ಕೊಳ್ತಿದ್ದಾರೆ ಅಂತೆ. ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದವರು ರಾಜ ಮಹಾರಾಜರು ಕೂಡ ಊರ್ವಶಿಯನ್ನು ಒಂದ್ಸರ್ತಿ ನೋಡೋಕ್ಕಾಗಲ್ಲ, ಹಿಂಗೆ ಬಂದಿದ್ದಾಳಲ್ಲ ಅಂತ. ಆದರೆ ಅರ್ಜುನ ಏನಂತ ಇದ್ದಾನೆ ಅವಳನ್ನು ನೋಡಿದ ತಕ್ಷಣ, ಹಾ ಮಹಾದೇವಿಯರಲ್ಲ, ಸುತ್ರಾಮನೋಲಗದಳು ನರ್ತನ ರಾಮಣೀಯಕ ರಚನೆಯಲ್ಲಿ ರಂಜಿಸಿದಳ ಆ ಸಭೆಯ ಈ ಮಹಿಳೆ ಅಭಿವಂದನೀಯೇ, ನಿರಾಮಯದ ಶಶಿವಂಶ ಜನಮಿನಿ ಸನಾಮೆಯಲ್ಲ ಎನ್ನುತ್ತ ಮಣಿಮಂಚದಿಂದಿಳಿದ. ಅವನ ಮನಸ್ಸಲ್ಲಿ ಯಾವುದೇ ಕೆಟ್ಟ ಭಾವನೆ ಇಲ್ಲ. ನಿರಾಮಯದ ಶಶಿವಂಶದ ಜನನಿ, ನನ್ನ ವಂಶಕ್ಕೆ ಜನನಿ, ನನ್ನ ವಂಶಕ್ಕೆ ತಾಯಿ ಇವಳು ಅಂತ ಅಂದ್ಕೊಳ್ತಾ ಇದ್ದಾನೆ. ಬಂದನು ಅವಳ ಹತ್ರ ಕೇಳ್ತಾನೆ, ಏನು ವಿಜಯಂಗೈದು ಇರುತ್ತಲು ಮಾನನಿಧಿ ಕೊಳ್ಳಿರಿ,
ಏನು ಬಿಜಯಂಗೈದಿರಿತ್ತಲು ಮಾನನಿಧಿ ಕೊಳ್ಳಿರಿ. ನಿಮಗಾನು ಮಗನ್, ನಿಮಗೆ ನಾನು ಮಗನ್ ಥರ, ನಿಮಗಾನು ಮಗನ್ ಎನಗೆ ಕೆಲಸವೇನು ಬಿಜಯಂಗೆಯಿ. ನಾನು ಏನು ಕೆಲಸ ಮಾಡಬೇಕು ನನ್ನ ಹತ್ರ ಹೇಳಿ ಅಂತ. ನಾನು ನಿಮ್ಮ ಮಗ ಇದ್ದಂಗೆ, ಏನು ಸಂಕೋಚ ಪಟ್ಕೊಂಬೇಡಿ, ನನ್ನ ಹತ್ರ ಹೇಳಿ ಅಂತ ಕೇಳಿದ್ರೆ, ನುಡಿಗೆ ಬೆರಗಾದಳು, ನುಡಿಗೆ ಬೆರಗಾದಳು, ಮನೋಜನ ಸಡಗರಕ್ಕೆ ಸಿಲುಕಿದಳು, ಪಾರ್ಥನ ನಡವಳಿಗೆ ಮೆಚ್ಚಿದಳು, ಬೆಚ್ಚಿದಳ ಅಂಗಜಾಸ್ತ್ರದಲ್ಲಿ. ಪಾರ್ಥನ ನಡವಳಿಗೆ ಮೆಚ್ಚಿದಳು, ಬೆಚ್ಚಿದಳ ಅಂಗಜಾಸ್ತ್ರದಲ್ಲಿ. ಕಡಗಿದಳು ಖಾತಿಯಲಿ, ಲಜ್ಜೆಯ ಬಿಡೆಯದಲ್ಲಿ ಭಯಗೊಂಡಳಂಗನೆ. ಮಿಡುಕಿದಳು ವಿವಿಧಾನುಭವದ ರಸದ ಭಾವದಲ್ಲಿ. ಒಂದೇ ಪದ್ಯದಲ್ಲಿ ಎಷ್ಟೆಷ್ಟು ಭಾವನೆಗಳನ್ನು ಕವಿ ತಂದಿದ್ದಾರೆ ನೋಡಿ. ನಾಚಿಕೆ, ಭಯ, ಕೋಪ, ಲಜ್ಜೆ ಎಲ್ಲನೂ ಬರ್ತಾ ಇದೆ. ನುಡಿಗೆ ಬೆರಗಾದಳು, ಮನೋಜನ ಸಡಗರಕ್ಕೆ ಸಿಲುಕಿದಳು. ಅವಳು ಬಂದಿರೋದು ಅರ್ಜುನನ ಹತ್ರ ಬೇರೆ ಉದ್ದೇಶಕ್ಕೆ, ಅದು ಅವಳ ಮನಸ್ಸಲ್ಲಿದೆ. ನುಡಿಗೆ ಬೆರಗಾದಳು, ಮನೋಜನ ಸಡಗರಕ್ಕೆ ಸಿಲುಕಿದಳು, ಪಾರ್ಥನ ನಡವಳಿಗೆ ಮೆಚ್ಚಿದಳು, ಬೆಚ್ಚಿದಳ ಅಂಗಜಾಸ್ತ್ರದಲ್ಲಿ. ಕಡಗಿದಳು ಖಾತಿಯಲಿ, ಲಜ್ಜೆಯ ಬಿಡೆಯದಲ್ಲಿ ಭಯಗೊಂಡಳಂಗನೆ. ಮಿಡುಕಿದಳು ವಿವಿಧಾನುಭವದ ರಸದ ಭಾವದಲ್ಲಿ. ಇಷ್ಟನ್ನು ಹೇಳ್ತಾ ನನಗೆ ಕೊಟ್ಟ ಸಮಯ ಮುಗಿತು. ಕೊಟ್ಟರೆ ಇನ್ನೂ 1 ಅವರ್ ಕೂಡ ನಾನು ಹೇಳಬಲ್ಲೆ. ಸಮಯ ಆಯಿತು ಅಂತ ನಮ್ಮ ಮಲ್ಲೇಶ್ ಗೌಡರು ಬಂದು ಹೇಳಿದ್ರು. ಅದುವಲ್ಲದೆ ಮಾನಸಿ ಸುಧೀರ್ ಅವ್ರು ಬಂದಿದ್ದಾರೆ. ಅವರ ಹಾಡುಗಳನ್ನು ಕೇಳೋಕ್ಕೆ ನಾನು ಕೂಡ ನಿಮ್ಮ ಹಾಗೆಯೇ ಕಾಯ್ತಾ ಇದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಮೊದಲಿಗೆ ನನ್ನ ಗುರು ಸಮಾನರಾದಂಥ BR ಲಕ್ಷ್ಮಣರಾವ್ ಸರ್. ಲಕ್ಷ್ಮಣರಾವ್ ಸರು 30 ವರ್ಷದಿಂದ ನಾನು ಮಹಾರಾಣಿ ಕಾಲೇಜಲ್ಲಿ BA ಓದುವಾಗ ನೋಡಿದ್ದು. ಅವತ್ತಿಂದ ಇವತ್ತವರೆಗೂ ಹಾಗೆ ಇದ್ದಾರೆ. ಹೆಂಗೆ ಯೌವನ ಇಟ್ಕೊಂಡಿದ್ದಾರೋ ನಾವು ನೋಡಿ ಆವಾಗಲೇ ಎಷ್ಟು ವಯಸ್ಸಾದಂಗೆ ಕಾಣಿಸ್ತಾ ಇದ್ದೀವಿ. BR ಲಕ್ಷ್ಮಣ್ ಸರ್ ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಜೋಗಿ ಸರ್ ಅವರಿಗೆ ಕೂಡ. ಜೋಗಿ ಸರ್ ಅವರು ತುಂಬ ಆತ್ಮೀಯತೆಯಿಂದ, ಪ್ರೀತಿಯಿಂದ ನನ್ನ ಪದ್ಯವಾಚನವನ್ನು ಯಾವಾಗಲೂ ಕೇಳ್ತಾ ಇರ್ತಾರೆ, ಎಲ್ಲ ಕಡೆ ಹೇಳ್ಕೊಳ್ತಾ ಇರ್ತಾರೆ. ಜೋಗಿ ಸರ್ ಅವರಿಗೆ, ಈ ಕಾರ್ಯಕ್ರಮನ ಏರ್ಪಾಡು ಮಾಡಿದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ನನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರಲ್ಲಿ ಒಬ್ಬರಾದಂಥ ಮಲ್ಲೇಶ್ ಗೌಡ ಸರ್ ಅವ್ರಿಗೂ ಇಷ್ಟು ಹೊತ್ತು ತಾಳ್ಮೆಯಿಂದ ನನ್ನ ಈ ಕೆಲವು ಕವಿತಾ ವಾಚನವನ್ನು ಕೇಳಿದ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ನಾನು ಡಾಕ್ಟರ್ ತಮಿಳ್ ಸೆಲ್ವಿ, ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕಿ ಮತ್ತು ಮುಖ್ಯಸ್ಥೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಒಂದು ಪ್ರಶ್ನೆ ಬಂದಿದೆ ನನಗೆ. ಒಂದೇ ನಿಮಿಷ ಕ್ಷಮೆ ಇರಲಿ. ಈಗ ಮಾನಸಿ ಸುಧೀರ್ ಮೇಡಮ್ ಅವರು ಆಂಗಿಕ ಅಭಿನಯ ಹೊಸಗನ್ನಡದ ಸಾಧ್ಯತೆಗಳನ್ನು ಮತ್ತು ಓದನ್ನು ಕಟ್ಟಿಕೊಡ್ತಾರೆ. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಸಾಹಿತ್ಯೋತ್ಸವಕ್ಕೆ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ್ದಕ್ಕೆ BR ಲಕ್ಷ್ಮಣರಾವ್ ಸರಿಗೂ ಮತ್ತು ಸಮಿತಿಯ ಎಲ್ಲರಿಗೂ ಸಹ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ, ಈ ಸಾಹಿತ್ಯೋತ್ಸವದಲ್ಲಿ ಈ ವೇದಿಕೆಯಲ್ಲಿ ನಿಲ್ಲುವ ವಿಶೇಷ ಯೋಗ್ಯತೆ ನನಗೆ ಇಲ್ಲದಿದ್ದರೂ ಸುಯೋಗವನ್ನು ಒದಗಿಸಿಕೊಟ್ಟಕ್ಕೆ ಧನ್ಯವಾದ ತಿಳಿಸ್ತಾ, ನಾನು ನೃತ್ಯಗಾರ್ತಿ, ಹಾಡುಗಾರ್ತಿ ಅಲ್ಲ. ಮತ್ತು ಈಗ ಮುಂದೆ ಮಾಡುವಂತಹ ಎಲ್ಲ ಪ್ರಸ್ತುತಿಗಳು ಕೊರೋನಾ ಸಮಯದಲ್ಲಿ ಮೊಬೈಲ್ ಮಾಧ್ಯಮಕ್ಕೋಸ್ಕರ ಕನ್ನಡದ ಚಂದದ ಕವನಗಳನ್ನು ಆರಿಸಿ ಮೊಬೈಲ್ ಮಾಧ್ಯಮಕ್ಕೋಸ್ಕರ ನಾನು ಒಂದು ಪುಟ್ಟ ಪ್ರಯತ್ನ ಮಾಡಿದ್ದಷ್ಟೇ. ಇಷ್ಟು ಪ್ರೇಕ್ಷಕರು, ಸಾಹಿತ್ಯಾಸಕ್ತರು, ಸಾಹಿತ್ಯಾಭಿಮಾನಿಗಳೆಲ್ಲ ತುಂಬಿದ ವೇದಿಕೆಯಲ್ಲಿ ಇದನ್ನು ಪ್ರಸ್ತುತಪಡಿಸಲಿಕ್ಕೆ ಬಹಳ ಖುಷಿ ಆಗ್ತಿದೆ. ಮೊದಲಿಗೆ BR ಲಕ್ಷ್ಮಣರಾವ್ ಸರ್ ಅವರ ಏನಿ ಅದ್ಭುತವೇ ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಹಾಡಿಗೆ ರಾಗ ಸಂಯೋಜನೆ ಮಾಡಿದ್ದು ನನ್ನ ಗುರುಗಳಾದ ಗುರುರಾಜ್ ಮಾರ್ಪಳ್ಳಿಯವರು ಮತ್ತು ಸ್ವತಃ ಕವಿಗಳೇ ಇದಕ್ಕೆ ರಾಗ ಸಂಯೋಜನೆಗೆ ನನಗೆ ಸಹಾಯ ಮಾಡಿದ್ದಾರೆ. ಮೊದಲಿಗೆ ಏನಿ ಅದ್ಭುತವೇ. ಗೆಳತಿ ಎಂಥ ಅದ್ಭುತವೇ, ಏನಿ ಅದ್ಭುತವೇ ಗೆಳತಿ ಎಂಥ ಅದ್ಭುತವೇ. ನಾನೇನು ಮಹಾ ಚೆಲುವೆಯೇ, ಆಸ್ತಿ ಪಾಸ್ತಿಯೇ ಒಡವೆಯೇ. ನಾನೇನು ಮಹಾ ಚೆಲುವೆಯೇ ಅಲ್ಲ, ಆಸ್ತಿ ಪಾಸ್ತಿಯೇ ಒಡವೆಯೇ ಇಲ್ಲ. ಆದರೂ ಈ ಚೆಲುವ
ಅದೇಕೋ ಕಾಣೆ ನನ್ನೇ ಪ್ರೀತಿಸಿ ತಂದೆ ತಾಯಿ ಎಲ್ಲರನ್ನು ವಿರೋಧಿಸಿ ಮದುವೆಯಾದನಲ್ಲ. ಅಲ್ಲ ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ನೆರೆ ಮನೆಯಲ್ಲಿದೆ ಒಂದು ಹೆಂಗಸು, ಮಾತು ಮಾತಿಗೂ ಹಂಗಿಸು ಭಂಗಿಸು. ನೆರೆ ಮನೆಯಲ್ಲಿದೆ ಒಂದು ಹೆಂಗಸು, ಮಾತು ಮಾತಿಗೂ ಹಂಗಿಸು ಭಂಗಿಸು. ಇದೇ ಜಗಳ ಗಂಟಿ ನನಗೆ ಬಂದಾಗ ಹೆರಿಗೆಯ ಬೇನೆ. ಅಕ್ಕನಂತೆ ಆಸ್ಪತ್ರೆಗೆ ತಾನೆ ಓಡಾಡಿದಳಲ್ಲ. ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಎಷ್ಟು ದಿನ ಈ ಪ್ರಾಯದ ಕಾವು, ಎಲ್ಲರಂತೀಗ ಗಂಡ ಹೆಂಡತಿ ನಾವು. ಎಷ್ಟು ದಿನ ಈ ಪ್ರಾಯದ ಕಾವು, ಎಲ್ಲರಂತೀಗ ಗಂಡ ಹೆಂಡತಿ ನಾವು. ಇದ್ದದ್ದೇ ತಾಪತ್ರಯ, ಹೌದಲ್ವಾ? ಇದ್ದದ್ದೇ ತಾಪತ್ರಯ. ಆದರೆ ನನ್ನ ಮುಡಿಯಲ್ಲಿ ಮಲ್ಲಿಗೆ, ಗಂಡನ ದಣಿದ ಮುಖದಲ್ಲಿ ಮುಗುಳ್ನಗೆ ಉಳಿದೇ ಇದೆಯಲ್ಲ. ಮುಗುಳ್ನಗೆ ಉಳಿದೇ ಇದೆಯಲ್ಲ. ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ನಗರವ ಒಂದು ಚಕ್ರವ್ಯೂಹ, ಯಾವ ಕ್ಷಣ ಹೇಗೂ ಭೀತಿ ಸಂದೇಹ. ಈ ನಗರವ ಒಂದು ಚಕ್ರವ್ಯೂಹ, ಯಾವ ಕ್ಷಣ ಹೇಗೂ ಭೀತಿ ಸಂದೇಹ. ಆದರೂ ಈವರೆಗೆ ಪ್ರತಿ ಸಂಜೆ ಗಂಡ ಫ್ಯಾಕ್ಟರಿಯಿಂದ, ಮಕ್ಕಳು ಸುರಕ್ಷಿತ ಶಾಲೆಗಳಿಂದ ಹಿಂದಿರುಗುತ್ತಿರುವರಲ್ಲ. ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಸಿಕ್ಕಿಬಿದ್ದೆ ಮೊನ್ನೆ ಧೋ ಧೋ ಮಳೆಗೆ, ಸಿಕ್ಕಿಬಿದ್ದೆ ಮೊನ್ನೆ ಧೋ ಧೋ ಮಳೆಗೆ. ರಾತ್ರಿ ಒಬ್ಬಂಟಿ ಹೇಗೆ ತಲುಪುವುದು ಮನೆಗೆ. ರಾತ್ರಿ ಒಬ್ಬಂಟಿ ಹೇಗೆ ತಲುಪುವುದು ಮನೆಗೆ. ಎದೆಡವಗುಟ್ಟಿದರು ಆಟೋ ಹಿಡಿದೆ ಥಡೂತಿ ಚಾಲಕ. ಸುಳ್ಳಾಗಿಸಿ ನನ್ನೆಲ್ಲ ತಡಂಕ ಮನೆ ಮುಟ್ಟಿಸಿದನಲ್ಲ. ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಏನಿ ಅದ್ಭುತವೇ. ಒಮ್ಮೆ ಬಿರುಗಾಳಿ ಅದೆಂಥ ಜೋರು, ಒಮ್ಮೆ ಬಿರುಗಾಳಿ ಅದೆಂಥ ಜೋರು. ಉರುಳಿತಲ್ಲ ಹೆಮ್ಮರ ಹತ್ತಾರು, ಉರುಳಿತಲ್ಲ ಹೆಮ್ಮರ ಹತ್ತಾರು. ಆದರೂ ಜಗ್ಗದೆ ಈ ಪುಟ್ಟ ಮನೆಯ ತಗಡಿನ ಸೂರು. ಬಟಾ ಬಯಲಲ್ಲಿ ದೇವರ ತೇರು, ಈ ಪುಟ್ಟ ಮನೆಯ ತಗಡಿನ ಸೂರು. ಬಟಾ ಬಯಲಲ್ಲಿ ದೇವರ ತೇರು, ಈ ಪುಟ್ಟ ಮನೆಯ ತಗಡಿನ ಸೂರು. ನಿಂತೇ ಇದೆಯಲ್ಲ. ಅಲ್ಲ ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಮುಂದಿನ ಕವನ ಶ್ರೀಯುತ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ
ತಾಯಿ ಗುಬ್ಬಿ ಮರಿ ಗುಬ್ಬಿ ಸಂವಾದ. ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಿರುವವರಿಗೆ ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಬಂದಿಲ್ಲ, ಮುಂದೆ ಬರಬಹುದು. ಈ ಸಾಹಿತ್ಯ ಕಾರ್ಯಕ್ರಮಕ್ಕೋಸ್ಕರವೇ ಇದರ ಕರೋಕೆಯನ್ನು, ಈ ಎಲ್ಲ ಹಾಡುಗಳ ಕರೋಕೆಯನ್ನು ನನ್ನ ಸಹಪಾಠಿ ನಿಹಾರ್ ದಾಬಡೆ ಅವರು ನನಗೆ ತಯಾರಿಸಿಕೊಟ್ಟಿದ್ದಾರೆ. ಮುಂದಿನ ಕವನ HSV ಅವರ ತಾಯಿ ಗುಬ್ಬಿ ಮರಿ ಗುಬ್ಬಿ ಸಂವಾದ, ರಾಗ ಸಂಯೋಜನೆ ನನ್ನ ಗುರುಗಳಾದ ಗುರುರಾಜ್ ಮಾರ್ಪಳ್ಳಿಯವರು. ಗುಬ್ಬಿ ಮರಿ ಪುರ್ಪುರಂತ ಹಾರಿ ಬಂತು ಅಮ್ಮನ ಹತ್ರ. ಗುಬ್ಬಿ ಮರಿ ಪುರ್ಪುರಂತ ಹಾರಿ ಬಂತು ಅಮ್ಮನ ಹತ್ರ. ಅಮ್ಮ 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 ಅಮ್ಮ, ಗೋಪುರದ ಮೇಲೆ ಒಂದು ಮರಿ ಪಾರಿವಾಳ. ಗೋಪುರದ ಮೇಲೆ ಒಂದು ಮರಿ ಪಾರಿವಾಳ ಕೂತ್ಕೊಂಡಿದ್ದೆ. ಮರಿ ಪಾರಿವಾಳ ಕೂತ್ಕೊಂಡಿದ್ದೆ. ಮಾತಾಡಿದ್ದೆ, ರೆಕ್ಕೆ ಬಿಸ್ದೆ. ಎಂಥ ಬಣ್ಣ ರೆಕ್ಕೆ ಮೇಲೆ, ಎಂಥ ಬಣ್ಣ ರೆಕ್ಕೆ ಮೇಲೆ. ಅದು ಕೂಡ ನಮ್ ಥರಾನೆ, ನಮ್ ಹಾಗೇನೆ ಕೊಕ್ಕು ರೆಕ್ಕೆ. ಅದು ಕೂಡ ನಮ್ ಥರಾನೆ, ನಮ್ ಹಾಗೇನೆ ಕೊಕ್ಕು ರೆಕ್ಕೆ. ಆದ್ರೆ ಅಮ್ಮ ಅದಕ್ಕೆ ಯಾತಕ್ಕೆ ಅಂಥ ಚಂದ ಅಂತ ಬಣ್ಣ. ಆದ್ರೆ ಅಮ್ಮ ಅದಕ್ಕೆ ಯಾತಕ್ಕೆ ಅಂತ ಚಂದ ಅಂತ ಬಣ್ಣ. ಅಮ್ಮ ಗುಬ್ಬಿ ಸಣ್ಣಗೆ ನತ್ತು, ಕೊಕ್ಕನು ಮರಿಯ ಗದ್ದಕ್ಕೆ ತಿತ್ತು. ಅಮ್ಮ ಗುಬ್ಬಿ ಸಣ್ಣಗೆ ನತ್ತು, ಕೊಕ್ಕನು ಮರಿಯ ಗದ್ದಕ್ಕೆ ತಿಕ್ತು. ನೋಡು ಪುಟ್ಟ, ನೀನು ಹಾಗೆ ಇದ್ದೀಯಂಕೋ ಏನಾಗ್ತಿತ್ತು. ನೋಡು ಪುಟ್ಟ, ನೀನು ಹಾಗೆ ಇದ್ದೀಯಂಕೋ ಏನಾಗ್ತಿತ್ತು. ನಿನ್ನ ತೊಟ್ಲಲ್ಲಿ ಮರಿ ಪಾರಿವಾಳ ತಾನೇ ಬಂದು ಮಲ್ಕೊಂಡ್ಬಿಟ್ರೆ. ನಿನ್ನ ತೊಟ್ಲಲ್ಲಿ ಮರಿ ಪಾರಿವಾಳ ತಾನೇ ಬಂದು ಮಲ್ಕೊಂಡ್ಬಿಟ್ರೆ. ನಿನ್ನ ಪಾಜಿ ಅದರ ಕೊಕ್ಕಲ್ಲಿ ಹಾರ್ಕೊಂಡು ಬಂದು ತಿಂಡಿ ಇಟ್ರೆ. ನಿನ್ನ ಪಾಜಿ ಅದರ ಕೊಕ್ಕಲ್ಲಿ ಹಾರ್ಕೊಂಡು ಬಂದು ತಿಂಡಿ ಇಟ್ರೆ. ನೀನೇ ಅದು ಅಂದ್ಕೊಂಡು ನಾನು ಕೂಡ ಅದಕ್ಕೆ ಕೊಟ್ರೆ. ನೀನೇ ಅದು ಅಂದ್ಕೊಂಡು ನಾನು ಕೂಡ ಅದಕ್ಕೆ ಮುತ್ತು ಗಿತ್ತು ಕೊಟ್ರೆ. ಹೌದಲ್ಲಮ್ಮ ಅಮ್ಮ ಅಮ್ಮ, ಹೌದಲ್ಲಮ್ಮ ಅಂತ ಗುಬ್ಬಿ ಚಿವ್ ಚಿವ್ ಅಂತ ಕಣ್ ಬಿಟ್ಟು. ಚಿವ್ ಚಿವ್ ಅಂತ ಕಣ್ ಬಿಟ್ಟು, ಚಿವ್ ಚಿವ್ ಅಂತ ಕಣ್ ಬಿಟ್ಟು. ನಾನು ನನ್ನ ಹಾಗೆ ಇರ್ಬೇಕಪ್ಪ, ನಾನು ನನ್ನ ಹಾಗೆ ಇರ್ಬೇಕಪ್ಪ. ನಾನು ನಾನೇ ಅಂತ ನನ್ನಪ್ಪ ಅಮ್ಮಂಗೆ ತಿಳಿಬೇಕಪ್ಪ. ನಾನು ನಾನೇ ಅಂತ ನನ್ನಪ್ಪ ಅಮ್ಮಂಗೆ ತಿಳಿಬೇಕಪ್ಪ. ಕನ್ನಡಿ ಗಿನ್ನಡಿ ನೋಡ್ಕೊಂಡಾಗ ನನ್ನ ಮುಖಾನೇ ಉಳಿಬೇಕಪ್ಪ. ಕನ್ನಡಿ ಗಿನ್ನಡಿ ನೋಡ್ಕೊಂಡಾಗ ನನ್ನ ಮುಖಾನೇ ಉಳಿಬೇಕಪ್ಪ. ನನ್ನ ಮುಖಾನೇ ಉಳಿಬೇಕಪ್ಪ. ನನ್ನ ಮುಖಾನೇ ಉಳಿಬೇಕಪ್ಪ.
ಮುಂದಿನ ಕವನ KV ತಿರುಮಲೇಶ್ ಸರ್ ಅವರ ಎಲ್ಲಿಗೆ ಹೋಗೋಣ ಏನ ಮಾಡೋಣ. ರಾಗ ಸಂಯೋಜನೆ ಶ್ರೀಯುತ ಗುರುರಾಜ್ ಮಾರ್ಪಳ್ಳಿ ಅವರು. ಒಂದು ನಿಮಿಷ. ಎಲ್ಲಿಗೆ ಹೋಗೋಣ ಏನ ಮಾಡೋಣ ಗೆಳತಿ ನನ್ನ ಗೆಳತಿ, ಎಲ್ಲಾರ ಹೋಗೋಣ ಏನಾರ ಮಾಡೋಣ ಗೆಳೆಯ ನನ್ನ ಗೆಳೆಯ. ಎಲ್ಲಿಗೆ ಹೋಗೋಣ ಏನ ಮಾಡೋಣ ಎಲ್ಲಿಗೆ ಹೋಗೋಣ ಏನ ಮಾಡೋಣ ಗೆಳತಿ ನನ್ನ ಗೆಳತಿ, ಎಲ್ಲಾರ ಹೋಗೋಣ ಏನಾರ ಮಾಡೋಣ ಎಲ್ಲಾರ ಹೋಗೋಣ ಏನಾರ ಮಾಡೋಣ ಗೆಳೆಯ ನನ್ನ ಗೆಳೆಯ ಗೆಳೆಯ ನನ್ನ ಗೆಳೆಯ. ಎಡನಾಡಿನಲ್ಲೊಂದು ಮನೆಯನ್ನು ಮಾಡಿ ಎಣಿಸೋಣ ಮೋಡಗಳ ಗೆಳತಿ ಎಣಿಸೋಣ ಮೋಡಗಳ. ಎಡನಾಡಿನಲ್ಲೊಂದು ಮನೆಯನ್ನು ಮಾಡಿ ಎಣಿಸೋಣ ಮೋಡಗಳ ಗೆಳತಿ ಎಣಿಸೋಣ ಮೋಡಗಳ. ಎಡಕು ಬೇರಿಯಲೊಂದು ಗುಡಿಸಲು ಹಾಕಿ ಎಡಕು ಬೇರಿಯಲೊಂದು ಗುಡಿಸಲು ಹಾಕಿ ಏರೋಣ ಬೆಟ್ಟಗಳ ಗೆಳೆಯ ಏರೋಣ ಬೆಟ್ಟಗಳ. ಎಲ್ಲಿಗೆ ಹೋಗೋಣ ಏನ ಮಾಡೋಣ ಗೆಳತಿ ನನ್ನ ಗೆಳತಿ, ಎಲ್ಲಾರ ಹೋಗೋಣ ಏನಾರ ಮಾಡೋಣ ಗೆಳೆಯ ನನ್ನ ಗೆಳೆಯ ಗೆಳೆಯ ನನ್ನ ಗೆಳೆಯ. ಮೈಸೂರಿನಲ್ಲೊಂದು ಮನೆಯನ್ನು ಮಾಡಿ ಮೆರೆಯೋಣ ದಸರೆಗಳ ಗೆಳತಿ ಮೆರೆಯೋಣ ದಸರೆಗಳ. ಮೈಸೂರಿನಲ್ಲೊಂದು ಮನೆಯನ್ನು ಮಾಡಿ ಮೆರೆಯೋಣ ದಸರೆಗಳ ಗೆಳತಿ ಮೆರೆಯೋಣ ದಸರೆಗಳ. ಮಡಿಕೇರಿಯಲ್ಲೊಂದು ಗುಡಿಸಲು ಹಾಕಿ ಮಡಿಕೇರಿಯಲ್ಲೊಂದು ಗುಡಿಸಲು ಹಾಕಿ ಮಾರೋಣ ಮಡಕೆಗಳ ಗೆಳೆಯ ಮಾರೋಣ ಮಡಕೆಗಳ ಮಾರೋಣ ಮಡಕೆಗಳ ಗೆಳೆಯ ಮಾರೋಣ ಮಡಕೆಗಳ. ಕಾರವಾರದಲ್ಲೊಂದು ಮನೆಯನ್ನು ಮಾಡಿ ಕಾರವಾರದಲ್ಲೊಂದು ಮನೆಯನ್ನು ಮಾಡಿ ಕರೆಯೋಣ ಕಡಲುಗಳ ಗೆಳತಿ ಕರೆಯೋಣ ಕಡಲುಗಳ ಕರೆಯೋಣ ಕಡಲುಗಳ ಗೆಳತಿ ಕರೆಯೋಣ ಕಡಲುಗಳ. ಕಾರ್ಕಳದಲ್ಲೊಂದು ಗುಡಿಸಲು ಹಾಕಿ ಕಾರ್ಕಳದಲ್ಲೊಂದು ಗುಡಿಸಲು ಹಾಕಿ ಕಡೆಯೋಣ ಕಲ್ಲುಗಳ ಗೆಳೆಯ ಕಡೆಯೋಣ ಕಲ್ಲುಗಳ.
ಶ್ರೀಗಳ ತಲಕಾವೇರಿಯಲೊಟ್ಟು ಗುಡಿಸಲು ಹಾಕಿ, ತಲಕಾವೇರಿಯಲೊಟ್ಟು ಗುಡಿಸಲು ಹಾಕಿ, ತೇಲಿಸೋಣ ದೀಪಗಳ ಗೆಳೆಯ, ತೇಲಿಸೋಣ ದೀಪಗಳ, ತೇಲಿಸೋಣ ದೀಪಗಳ ಗೆಳೆಯ, ತೇಲಿಸೋಣ ದೀಪಗಳ. ಮುಂದಿನ ಕವನ ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್ ಸರ್ ಅವರ ತೆಂಗಿನ ಮರವೇ ಆಗ್ತೀಯಾ. ಇದಕ್ಕೆ ರಾಗ ಸಂಯೋಜನೆ ಮಾಡಿದವರು ನನ್ನ ಇನ್ನೋರ್ವ ಗುರುಗಳಾದ ಡಾಕ್ಟರ್ ಶ್ರೀಪಾದ್ ಭಟ್ ಅವರು. ನಮ್ಮನೆ ತೆಂಗಿನ ಮರಕ್ಕೆ, ನಮ್ಮನೆ ತೆಂಗಿನ ಮರಕ್ಕೆ 8 ವರ್ಷ ಆಯ್ತಂತೆ, ಆದ್ರೂ ಎಷ್ಟೊಂದು ಎತ್ತರ ಮೊದಲು ಪುಟ್ಟಕ್ಕಿತ್ತಂತೆ. ನಮ್ಮನೆ ತೆಂಗಿನ ಮರಕ್ಕೆ 8 ವರ್ಷ ಆಯ್ತಂತೆ, ಆದ್ರೂ ಎಷ್ಟೊಂದು ಎತ್ತರ ಮೊದಲು ಪುಟ್ಟಕ್ಕಿತ್ತಂತೆ, ಆದ್ರೂ ಎಷ್ಟೊಂದು ಎತ್ತರ ಮೊದಲು ಪುಟ್ಟಕ್ಕಿತ್ತಂತೆ. ನನಗೂ ಈಗ ಅಷ್ಟೇ ವರ್ಷ ಆದ್ರೂ ಚಿಕ್ಕೋನು, ನಾನ್ಯಾಕೆ ಮತ್ತೆ ಆಗ್ಲೇ ಇಲ್ಲ ಮರದಷ್ಟು ದೊಡ್ಡೋನು. ನನಗೂ ಈಗ ಅಷ್ಟೇ ವರ್ಷ ಆದ್ರೂ ಚಿಕ್ಕೋನು, ನಾನ್ಯಾಕೆ ಮತ್ತೆ ಆಗ್ಲೇ ಇಲ್ಲ ಮರದಷ್ಟು ದೊಡ್ಡೋನು. ಗದರಿಸಿ ಹೇಳ್ದ ಅಪ್ಪನ ಕೇಳ್ದೆ, ಗದರಿಸಿ ಹೇಳ್ದ ನನಗೀಗ ಬಿಡುವಿಲ್ಲ, ನೀ ಚಿಕ್ಕೋನು ಹೇಳಿದ್ರೂನು ನಿನಗದು ತಿಳಿಯಲ್ಲ. ನನಗೀಗ ಬಿಡುವಿಲ್ಲ, ನೀ ಚಿಕ್ಕೋನು ಹೇಳಿದ್ರೂನು ನನಗದು ತಿಳಿಯಲ್ಲ, ಅಲ್ಲಲ್ಲ ನಿನಗದು ತಿಳಿಯಲ್ಲ. ಅಮ್ಮನ ಕೇಳ್ದೆ ಹೇಳಮ್ಮ ಅಂತ, ಅಮ್ಮನ ಕೇಳ್ದೆ ಹೇಳಮ್ಮ ಅಂತ, ಬಾಚಿ ತಪ್ಕೊಂಡು ಬಾಚಿ ತಪ್ಕೊಂಡು ನಿಧಾನವಾಗಿ ಯಾಕೆನ್ನೋದ ಎಲ್ಲ ಹೇಳಿದ್ಲು, ನಿಧಾನವಾಗಿ ಯಾಕೆನ್ನೋದ ಎಲ್ಲ ಹೇಳಿದ್ಲು. ತೆಂಗಿನ ಮರವು ಗಲಾಟೆ ಮಾಡ್ದೆ, ತೆಂಗಿನ ಮರವು ಗಲಾಟೆ ಮಾಡ್ದೆ, ಸುಮ್ಮನೆ ಬೆಳೆಯುತ್ತೆ. ಹಗಲು ರಾತ್ರಿ ಬೆಳೆಯೋದನ್ನೇ ಯೋಚನೆ ಮಾಡುತ್ತೆ, ಹಗಲು ರಾತ್ರಿ ಬೆಳೆಯೋದನ್ನೇ ಯೋಚನೆ ಮಾಡುತ್ತೆ. ನೀನ್ ಹಾಗಲ್ಲ ನೋಡು, 58 ಕೀಟ್ಲೆ ಮಾಡ್ತಿರ್ತಿ. ನೀನ್ ಹಾಗಲ್ಲ ನೋಡು, 58 ಕೀಟ್ಲೆ ಮಾಡ್ತಿರ್ತಿ. ತಮ್ಮಂಗ್ ಹೊಡೆದು ತಂಗಿಗ್ ಚೂಟಿ ಅಣ್ಣಂಗ್ ಬೈತಿರ್ತಿ, ತಮ್ಮಂಗ್ ಹೊಡೆದು ತಂಗಿಗ್ ಚೂಟಿ ಅಣ್ಣಂಗ್ ಬೈತಿರ್ತಿ.
ಓದಿ ಬರೆದು ಕಲ್ತ್ಕೋ ಒಳ್ಳೆ ಬುದ್ಧಿ ನಡತೇನ, ಓದಿ ಬರೆದು ಕಲ್ತ್ಕೋ ಒಳ್ಳೆ ಬುದ್ಧಿ ನಡತೇನ, ಆಗ ಗುಣದಲ್ಲಿ ನೀನು ತೆಂಗಿನ ಮರವೇ ಆಗ್ತೀಯ, ಆಗ ಗುಣದಲ್ಲಿ ನೀನು ತೆಂಗಿನ ಮರವೇ ಆಗ್ತೀಯ. ಕಣ್ಣಿಗೆ ಕಾಣೋ ಎತ್ತರ ಒಂದೇ ಮುಖ್ಯ ಅಲ್ಲ ಮರಿ, ಕಣ್ಣಿಗೆ ಕಾಣೋ ಎತ್ತರ ಒಂದೇ ಮುಖ್ಯ ಅಲ್ಲ ಮರಿ, ಗುಣದಲ್ಲಿ ಎತ್ತರ ಆಗೋಬ್ರೂನು ತೆಂಗಿನ ಮರವೇ ತಿಳಿ, ಗುಣದಲ್ಲಿ ಎತ್ತರ ಆಗೋಬ್ರೂನು ತೆಂಗಿನ ಮರವೇ ತಿಳಿ, ಗುಣದಲ್ಲಿ ಎತ್ತರ ಆಗೋಬ್ರೂನು ತೆಂಗಿನ ಮರವೇ ತಿಳಿ. ಇನ್ನೊಂದು 7 ನಿಮಿಷ ಇದೆ, ಓಕೆ ಸರ್. ಮುಂದಿನ ಕವನ NS ಲಕ್ಷ್ಮೀನಾರಾಯಣ ಅಲ್ಲ KS ನರಸಿಂಹಸ್ವಾಮಿ ಅವರ ಕಳೆದ ವರುಷ ಚೈತ್ರದಲ್ಲಿ, ರಾಗ ಸಂಯೋಜನೆ ಶ್ರೀಯುತ ಗುರುರಾಜ್ ಮಾರ್ಪಳ್ಳಿಯವರು. ಚೈತ್ರದಲ್ಲಿ ಮನೆಗೆ ಬರುವ ಹಾದಿಯಲ್ಲಿ, ಕಳೆದ ವರುಷ ಚೈತ್ರದಲ್ಲಿ ಮನೆಗೆ ಬರುವ ಹಾದಿಯಲ್ಲಿ, ನಾನು ಕಂಡ ಮಾವಿನಲ್ಲಿ, ನಾನು ಕಂಡ ಮಾವಿನಲ್ಲಿ ಹಕ್ಕಿಯೊಂದು ಹಾಡಿತು, ಹಕ್ಕಿಯೊಂದು ಹಾಡಿತು, ಹಕ್ಕಿಯೊಂದು ಹಾಡಿತು. ನಾನು ಬಳಿಗೆ ಹೋಗಲಿಲ್ಲ, ಅದು ನನ್ನ ನೋಡಲಿಲ್ಲ, ನಾನು ಬಳಿಗೆ ಹೋಗಲಿಲ್ಲ, ಅದು ನನ್ನ ನೋಡಲಿಲ್ಲ, ಅದರ ಭಾಷೆ ತಿಳಿಯಲಿಲ್ಲ, ಅದರ ಭಾಷೆ ತಿಳಿಯಲಿಲ್ಲ, ರಾಗ ಮಾತ್ರ ಹೊಳೆಯಿತು, ರಾಗ ಮಾತ್ರ ಹೊಳೆಯಿತು, ಕಳೆದ ವರುಷ ಚೈತ್ರದಲ್ಲಿ. ಎಂದು ಕೇಳಲಿಲ್ಲ ನಾನು, ನಿನ್ನ ಹಾಡಿನರ್ಥವೇನು ಎಂದು ಕೇಳಲಿಲ್ಲ ನಾನು, ಎದೆಯ ತುಂಬಿ ದನಿಯ ಜೇನು, ಎದೆಯ ತುಂಬಿ ದನಿಯ ಜೇನು, ಕಣ್ಣು ಒಂದೆಯಾಯಿತು, ಕಳೆದ ವರುಷ ಚೈತ್ರದಲ್ಲಿ. ಹಾಡಿ 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 ಕೊನೆಗೆ ಹಾಡಿ ಹಾಡಿ ಕೊನೆಗೆ ಹಾಡು ಮುಗೀತೆಂದು ತನಗೆ ತೋರಿದಾಗ ಬೇರೆ ಕಡೆಗೆ ಹಕ್ಕಿ ಹಾರಿ ಹೋಯಿತು, ಹಕ್ಕಿ ಹಾರಿ ಹೋಯಿತು, ಕಳೆದ ವರುಷ ಹಕ್ಕಿ ಹೀಗೆ ಹಾಡಿತೆಂದು ನುಡಿದೆ ನಾನು ಮನೆಗೆ ಬಂದು, ಹಕ್ಕಿ ಹೀಗೆ ಹಾಡಿತೆಂದು ನುಡಿದೆ ನಾನು ಮನೆಗೆ ಬಂದು, ಅಷ್ಟೇ ತಾನೆ ಅಷ್ಟೇ ತಾನೆ ಎಂದರಿವರು ನನ್ನ ಬಲ್ಲ ಗೆಳೆಯರು,
ಅದರ ಕೊರಳಿನಲ್ಲಿ ಹಸಿವು ಕೂಗಿತೇನೋ ಎಂದನೊಬ್ಬ. ಅದರ ಕೊರಳಿನಲ್ಲಿ ಹಸಿವು ಕೂಗಿತೇನೋ ಎಂದನೊಬ್ಬ. ಭಗ್ನವಾಗಿ ಅದರ ಒಲವು ಅತ್ತಿತೇನೋ ಎಂದನೊಬ್ಬ. ಕಳೆದ ವರುಷ ಚೈತ್ರದಲ್ಲಿ ಹಕ್ಕಿ ತನ್ನ ಖುಷಿಗೆ ತಾನೇ ಹಾಡಿತೇನೋ ಎಂದನೊಬ್ಬ. ಹಕ್ಕಿ ತನ್ನ ಖುಷಿಗೆ ತಾನೇ ಹಾಡಿತೇನೋ ಎಂದನೊಬ್ಬ. ರಾಗ ತಾಳ ಗೊತ್ತೇ ಅದಕ್ಕೆ ಕೇಳಿ ನೋಡಿ ಎಂದನೊಬ್ಬ. ರಾಗ ತಾಳ ಗೊತ್ತೇ ಅದಕ್ಕೆ ಕೇಳಿ ನೋಡು ಎಂದನೊಬ್ಬ. ರಾಗ ತಾಳ ಗೊತ್ತೇ ಅದಕ್ಕೆ ಕೇಳಿ ನೋಡು ಎಂದನೊಬ್ಬ. ಕಳೆದ ವರ್ಷ ಚೈತ್ರದಲ್ಲಿ ಇಷ್ಟು ಸರಳವಾದ ಹಾಡು ತನಗೆ ದೊರಕದೆಂದನೊಬ್ಬ. ಇಷ್ಟು ಸರಳ ಹಾಡು ತನಗೆ ದೊರಕದೆಂದನೊಬ್ಬ. ಅದನ್ನು ಕೇಳುವಷ್ಟು ಬಿಡುವು ತನಗೆ ಸಿಕ್ಕದೆಂದನೊಬ್ಬ. ಅದನ್ನು ಕೇಳುವಷ್ಟು ಬಿಡುವು ತನಗೆ ಸಿಕ್ಕದೆಂದನೊಬ್ಬ. ಕಳೆದ ವರುಷ ಚೈತ್ರದಲ್ಲಿ ಹಾಗೆ ಹೀಗೆ ಚರ್ಚೆ ನಡೆದು, ಹಾಗೆ ಹೀಗೆ ಚರ್ಚೆ ನಡೆದು, ಎಲ್ಲ ಚರ್ಚೆಯಲ್ಲೇ ಮುಗಿದು, ಎಲ್ಲ ಚರ್ಚೆಯಲ್ಲೇ ಮುಗಿದು, ಮೂಲ ವಿಷಯ ಮರೆಗೆ ಸರಿದು, ಮೂಲ ವಿಷಯ ಮರೆಗೆ ಸರಿದು, ಹೇಗೋ ಸಂಜೆಯಾಯಿತು, ಹೇಗೋ ಸಂಜೆಯಾಯಿತು. ಕಳೆದ ವರುಷ ಮತ್ತೆ ಬಂದ ಚೈತ್ರದಲ್ಲಿ, ಮತ್ತೆ ಬಂದ ಚೈತ್ರದಲ್ಲಿ, ತಳಿತ ಅದೇ ಮಾವಿನಲ್ಲಿ, ತಳಿತ ಅದೇ ಮಾವಿನಲ್ಲಿ, ಮನೆಗೆ ಬರುವ ದಾರಿಯಲ್ಲಿ, ಮನೆಗೆ ಬರುವ ಹಾದಿಯಲ್ಲಿ ಅದೇ ಹಕ್ಕಿ ಹಾಡಿತು. ತಳಿದ ಅದೇ ಮಾವಿನಲ್ಲಿ, ಅದೇ ಹಕ್ಕಿ ಹಾಡಿತು. ತಳಿದ ಅದೇ ಮಾವಿನಲ್ಲಿ, ಅದೇ ಹಕ್ಕಿ ಹಾಡಿತು. ಅದೇ ಹಕ್ಕಿ ಹಾಡಿತು. ಅದೇ ಹಕ್ಕಿ ಹಾಡಿತು. ಎಲ್ಲರಿಗೂ ಧನ್ಯವಾದಗಳು. ಬಹಳ ಖುಷಿಯಾಯಿತು. ಇಷ್ಟು ಪ್ರೇಕ್ಷಕರ ಎದುರು ಬಹಳ ವಿರಳವಾಗಿ, ಸರಿಗೆ ಗೊತ್ತಿದೆ, ಸರ್ ನಾನು ಬುಕ್ ಬ್ರಹ್ಮಕ್ಕೆ ಕರೆದಿದ್ರು, ಬಹಳ ವಿರಳವಾಗಿ ನಾನು ಸಂಗೀತ ಕಾರ್ಯಕ್ರಮ ಕೊಡೋದು. ಇಂಥ ವೇದಿಕೆಯಲ್ಲಿ ನೃತ್ಯ ಮಾಡಿ ಜಾಸ್ತಿ ಗೊತ್ತಿದೆ, ಹಾಡು ಹೇಳಿ ಕಡಿಮೆ ಗೊತ್ತಿದೆ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ತುಂಬ ಖುಷಿಯಾಯಿತು. ಅವಕಾಶಕ್ಕೆ ಮತ್ತೊಮ್ಮೆ ಸರ್, ಸಮಿತಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.